वसतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं श्रीकृष्णं वन्दे जगद्गुरुम्. ಅಧಿಕ ಮಾಸದ ಒಂದೊಂದು ದಿನವೂ ಸಹ ಭಗವಂತನ ಜ್ಞಾನ ಅಧಿಕ ಆಗ್ತಾ ಇದೆ ಅಷ್ಟೆ. ಇನ್ನೇನು ಅಧಿಕ ಆಗುತ್ತೋ ಆಗಲ್ವೋ ಗೊತ್ತಿಲ್ಲ. ಆದ್ರೆ ಜ್ಞಾನ ಮಾತ್ರ ಭಗವಂತನ ಬಗ್ಗೆ ಎಸ್, ಇದನ್ನ ನಾನು ಭಗವದ್ಗೀತೆಯಲ್ಲೂ ತಿಳ್ಕೊಂಡಿದ್ದೆ. ಭಗವಂತ ನೀನ್ ಹೇಳಿದ್ದೆ, ಅದನ್ನೇ ಇಲ್ಲಿ ಭೀಷ್ಮ ಪಿತಾಮಹ ನಮಗೆ ಇನ್ನಷ್ಟು ಹೇಳ್ತಾ ಇದ್ದಾರೆ. ಅಂದ್ರೆ ಹೇಗೆ ಅಂತ ಅಂದ್ರೆ ನನ್ನ ಪ್ರಕಾರ ಈ ಭಗವದ್ಗೀತೆಯ ಸಾರ ಏನಿದೆ, ಜಸ್ಟ್ ಲೈಕ್ ಎಕ್ಸಾಮ್ ಟೈಮಲ್ಲಿ ಟೀಚರ್ಸ್ಗಳು ರಿವಿಷನ್ ಮಾಡಿಸ್ತಾರಲ್ಲ, ಜಸ್ಟ್ ಲೈಕ್ ದಟ್ ಇದು ಆ ಥರ ಇದೆ ಅಂತ ನನಗನ್ಸುತ್ತೆ. ಯಾಕೆ ಅಂತ ಅಂದ್ರೆ ಆಲ್ರೆಡಿ ಎಲ್ಲವನ್ನ ಸುದೀರ್ಘವಾಗಿ ಆಳವಾಗಿ ಭಗವಂತ ನಮಗೆ ಎಲ್ಲವನ್ನ ಅವನೇ ಹೇಳ್ಬಿಟ್ಟಿದ್ದಾನೆ. ಅದನ್ನ ಜಸ್ಟ್ ಪಾಂಡವರಿಗೆ, ಅದರಲ್ಲೂ ಎಕ್ಸ್ಪೆಷಲಿ ಅರ್ಜುನನಿಗೆ ಇದು ರಿವಿಷನ್ ಆಗ್ತಾ ಇದೆ. ಅದಕ್ಕಿಂತ ಹೆಚ್ಚಾಗಿ ನಮಗೂ ಅಷ್ಟೆ. ಅಂದ್ರೆ ಹೌದು, ಭಗವಂತ ಏನೆಲ್ಲ ಹೇಳಿದ್ದ ಅದನ್ನ ಭೀಷ್ಮ ಪಿತಾಮಹ ಅಂದ್ರೆ ಅವರ ಜ್ಞಾನ ಇನ್ನೆಷ್ಟು ಅಪೂರ್ವವಾಗಿದೆ, ಆಳವಾಗಿದೆ ಅಂತ ನಾವು ತಿಳ್ಕೋಬಹುದು. ಅದಕ್ಕೆ ಹೇಳೋದು, ಯಾಕೆ ಭಗವದ್ಗೀತೆಗಿಂತಲೂ ವಿಷ್ಣು ಸಹಸ್ರನಾಮ ಅದರಲ್ಲೂ ಹೇಳ್ತಾ ಇದ್ದಾರೆ, ಯ ಇದಂ ಶೃಣುಯಾ ನಿತ್ಯಂ ಯಶ್ಚಾಪಿ ಪರಿಕೀರ್ತಯೇತ್ ಅಂತ. ಅಂದ್ರೆ ಕೇಳಿಸ್ಕೊಂಡ್ರು ಪುಣ್ಯ ಬರುತ್ತೆ ಅಂತ ಯಾಕೆ ಹೇಳ್ತಾ ಇದಾರಪ್ಪ ಅಂತ ನೋಡೋದಾದ್ರೆ, ಅಥವಾ ಎಲ್ಲಿ ಬೇಕಾದ್ರೂ ಹೇಳ್ಬೋದು, ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಹೇಳ್ಬೋದು. ಒಂದು ಸಾವಿನ ಮನೆಯಲ್ಲೂ ಹೇಳ್ಬೋದು, ಒಂದು ವೈಕುಂಠ ಸಮಾರಾಧನೆಯಲ್ಲೂ ಹೇಳ್ಬೋದು, ಒಂದು ಮದುವೆ ಕಾರ್ಯದಲ್ಲಿ ಹೇಳ್ಬೋದು, ಗೃಹ ಪ್ರವೇಶದ ಟೈಮಲ್ಲಿ ಹೇಳ್ಬೋದು, ಯಾವ ಟೈಮಲ್ಲಿ ಬೇಕಾದ್ರೂ ಹೇಳ್ಬೋದು. ನಾವು ಮಲ್ಕೊಂಡು ಹೇಳ್ಬೋದು, ನಾನು ಅಯ್ಯೋ ದೇವ ನಾನು ಬೆಡ್ರಿಡನ್ ಆಗ್ಬಿಟ್ಟಿದ್ದೀನಪ್ಪ, ಹೇಗಪ್ಪ ಹೇಳಿ ಭಗವಂತನ ನಾಮಸ್ಮರಣೆ ಮಾಡ್ಲಿ? ನೋ, ಯು ಕ್ಯಾನ್ ಚಾಂಟ್. ಯಾಕೆ ಅಂದ್ರೆ ಭೀಷ್ಮ ಪಿತಾಮಹ ಹೇಳಿದಂತಹ ಸ್ಥಿತಿಯೇ ಆ ತರ ಇತ್ತು ಅಲ್ವಾ? ಹಾಗಾಗಿ ಈ ವಿಷ್ಣು ಸಹಸ್ರನಾಮಕ್ಕೆ ನಮಗೆ ಯಾವುದೇ ರೀತಿಯಾದಂತಹ ಕಟ್ಟುಪಾಡುಗಳು ಯಾಕಿಲ್ಲ ಅಂದ್ರೆ, ದಟ್ ಇಸ್ ಅ ಮೇನ್ ರೀಸನ್. ಇದು ಜಸ್ಟ್ ರಿವಿಷನ್. ನಿನಗೆಲ್ಲ ಗೊತ್ತಲ್ವಾ ಭಗವಂತನ ಬಗ್ಗೆ, ನಾನು ನಿನಗೆ ರಿವಿಷನ್ ಮಾಡ್ತಾ ಇದ್ದೀನಿ ಅನ್ನೋ ಹಾಗೆ. ಅಟ್ ದ ಸೇಮ್ ಟೈಮ್ ಈ ವಿಷ್ಣು ಸಹಸ್ರನಾಮದ ಒಂದೊಂದು ಹೂಗಳು ಅವರು ಏನ್ ಆರಿಸಿದರೆ ಭೀಷ್ಮ ಪಿತಾಮಹ, ಅದು ಅವರ ಜ್ಞಾನಕ್ಕೆ ಸಾಟಿ ಅಂತ ಹೇಳಿದ್ರು ಸಹ ಖಂಡಿತ ತಪ್ಪಾಗಲ್ಲ. ಯಾಕೆಂತ ಅಂದ್ರೆ ಅವರೇ ಹೇಳ್ತಾರೆ, ನಾನು ಒಂದು ಹೂ ತೋಟಕ್ಕೆ ಹೋಗಿದ್ದೆ, ಆ ಹೂ ತೋಟದಲ್ಲಿ ಲಕ್ಷಾಂತರ ಕೋಟ್ಯಾಂತರ ಹೂಗಳಿತ್ತು. ಯಾಕೆಂದ್ರೆ ಭಗವಂತ ಅನಂತ ರೂಪ, ಅದ್ರಲ್ಲಿ ನನಗಿಷ್ಟ ಆಗಿರೋ 1000 ಫ್ಲವರ್ಸ್ ನ ಕಿತ್ಕೊಂಡು ಬಂದು ನಾನು ನಿನಗೆ ಹಾರವನ್ನ ಮಾಡಿ ತಗೊಂಡು ಕೊಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅದಕ್ಕೆ ನಿಜಕ್ಕೂ ಸಹ ಒಂದೊಂದು ನಾಮದ ಅರ್ಥಗಳೇ ಸಾಕ್ಷಿ ಅಂತ ಹೇಳಬಹುದು. ಅದಕ್ಕೆ ಕಂಟಿನ್ಯೂಟಿ ಇದ್ದ ಹಾಗೆ 27ನೇ ಶ್ಲೋಕ, ಅಸಂಖ್ಯೇಯೋ ಪ್ರಮೇಯಾತ್ಮ ವಿಶಿಷ್ಟ ಶಿಷ್ಟ ಕೃಚ್ಛುಚಿಃ ಸಿದ್ಧಾರ್ಥ ಸಿದ್ಧ ಸಂಕಲ್ಪ ಸಿದ್ಧಿದ ಸಿದ್ಧಿ ಸಾಧನಃ. ಇದರಲ್ಲಿ ಮೊದಲನೇ ನಾಮ ಅಸಂಖ್ಯೇಯ. ಅಸಂಖ್ಯೇಯ ಅಂದ್ರೆ ಏನು? ಭಗವಂತನನ್ನ ಯಾಕೆ ಇಲ್ಲಿ ಅಸಂಖ್ಯೇಯ ಅಂತಾರಪ್ಪ ಅಂತ ನೋಡೋದಾದ್ರೆ, ಸಂಖ್ಯೆಗೆ ಒಳಪಡದವನು ಅಸಂಖ್ಯೇಯ. ವಿ ಕಾಂಟ್ ಕೌಂಟ್ ಹಿಮ್. ಏನನ್ನ ಕೌಂಟ್ ಮಾಡಕ್ಕಾಗಲ್ಲ. ಭಗವಂತ ಏಕರೂಪ ಅಲ್ವಾ, ಒಬ್ನೇ ಇದಾನಲ್ವಾ, ಕೌಂಟ್ ಮಾಡ್ಬೋದಲ್ವಾ, ದಶಾವತಾರ ಅಲ್ವಾ, ಕೌಂಟ್ ಮಾಡ್ಬೋದಲ್ವಾ ಅಂತ ನಾವು ಸಾಮಾನ್ಯವಾಗಿ ತಿಳ್ಕೊಳ್ತೀವಿ ಅಷ್ಟನೆ. ಆದ್ರೆ ಭಗವಂತನ ರೂಪ ಅನಂತ. ನಮಗೆ ಎಣಿಸ್ಲಿಕ್ಕೆ ಆಗದೇ ಇರುವಷ್ಟು ರೂಪಗಳಿದೆ. ಹಾಗೂ ನಮ್ಮ ಏಣಿಕೆಗೆ ಒಡಪಡದಲ್ಲ ಒಡ ಒಳಪಡ ಪಡದವನು ಅವನು. ಅಷ್ಟೇ ಅಲ್ಲದೆ ಗಣಿತದಿಂದ ನಾವು ಅವನನ್ನ ಅಳಿಯುವುದಕ್ಕೆ ಅಸಾಧ್ಯವಾಗಿರೋದು. ಅಂದ್ರೆ ಅವನ ಗುಣ ಇರ್ಬೋದು, ಕ್ರಿಯೆ ಇರ್ಬೋದು, ಮಹಿಮೆ ಇರ್ಬೋದು, ಇದೆಲ್ಲವುದು ಸಹ ನಾವು ಎಣಿಸ್ಲಿಕ್ಕೆ ಆಗೋದೇ ಇಲ್ಲ. ಫಾರ್ ಎಕ್ಸಾಂಪಲ್, ಅವ್ನು ನಮಗೆ ಏನೆಲ್ಲ ಮಾಡಿದಾನೆ ಅಂತ ನಾನೀಗ ಒಂದು ಪೆನ್ನು ಪೇಪರ್ ಇಟ್ಕೊಂಡು ಕೂತ್ಕೊಂಡು ಭಗವಂತ 5 ಕೊಟ್ಟ, 10 ಕೊಟ್ಟ, 10 ಕೊಟ್ಟ ಅಂತ ಬರಿತಾ ಹೋದ್ರೆ 200 ಪೇಜು ನಮಗ್ ಸಾಲಲ್ಲ. ಬಿಕಾಸ್ ಅಷ್ಟು ನಮಗೆ ಅವನು ಕರುಣೆಯನ್ನ ತೋರಿಸಿದ್ದಾನೆ. ಹಾಗೆ ವೇದಗಳು ಹೇಳೋ ಹಾಗೆ ಈ ಭೂಮಿಯಲ್ಲಿ ಎಷ್ಟು ಪರಮಾಣುಗಳಿದೆ ಅಂತ ಬೇಕಾದ್ರೂ ಲೆಕ್ಕ ಹಾಕ್ಬಿಡ್ಬೋದಂತೆ. ಆದ್ರೆ ಭಗವಂತನ ಗುಣ, ಆತನ ರೂಪ, ಆತನ ಕ್ರಿಯೆ ನಾವು ಯಾವುದನ್ನು ಸಹ ಲೆಕ್ಕ ಹಾಕೋದಿಕ್ಕೆ ಅಸಾಧ್ಯ. ನಮ್ಮೆಲ್ರಿಗೂ ಗೊತ್ತು ಎಷ್ಟು ಪರಮಾಣುಗಳಿದೆ ಅಂತ ನಮಗೆ ಎಣಿಸ್ಲಿಕ್ಕೆ ಆಗೋದಿಲ್ಲ. ಬಟ್ ಇಫ್ ವಿ
ಒಂದು ಪಕ್ಷ ಅದನ್ನು ಬೇಕಾದ್ರೂ ಕೌಂಟ್ ಮಾಡ್ಬಿಡ್ಬೋದು. ಆದ್ರೆ ಭಗವಂತನ ಕ್ರಿಯೆ ಇರ್ಬೋದು ಅಥವಾ ಭಗವಂತನ ರೂಪ ಇರ್ಬೋದು, ಅದನ್ನ ನಮಗೆ ಕೌಂಟ್ ಮಾಡೋದಿಕ್ಕೆ ಸಾಧ್ಯನೇ ಇಲ್ಲ. ಹಾಗೇನೆ ಪ್ರತಿಯೊಂದು ಜೀ ಜೀವದಲ್ಲಿ, ನಮ್ಮ ಪಂಚೇಂದ್ರಿಯದಲ್ಲಿ, ಪಂಚ ಕರ್ಮೇಂದ್ರಿಯಗಳಲ್ಲಿ, ಪಂಚಭೂತಗಳಲ್ಲಿ, ಪಂಚಕೋಶಗಳಲ್ಲಿ, ಸಪ್ತ ಧಾತುವಿನಲ್ಲಿ, ಸರ್ವ ನರಗಳಲ್ಲಿ, ನರಕೋಶಗಳಲ್ಲಿ, ಹೀಗೆ ಅನಂತ ರೂಪವಾಗಿ ಭಗವಂತ ನಮ್ಮೊಳಗಿದ್ದಾನೆ. ನಾವ್ ಅನ್ಕೊಂತೀವಲ್ವಾ, ಅಯ್ಯೋ ನಾನು ಎಲ್ಲೂ ಭಗವಂತನನ್ನ ಹೋಗಿ ನೋಡೋದಿಕ್ಕೆ ಸಾಧ್ಯ ಇಲ್ಲಪ್ಪ ಅಂತ ಅಂದಾಗ ಇದನ್ನೆಲ್ಲ ಜ್ಞಾಪಿಸ್ಕೊಂಡ್ಬಿಡ್ಬೋದು. ಅಂದ್ರೆ ಭಗವಂತ ನೀನ್ ಅಷ್ಟೊಂದು ಯಾಕೆ ಕಷ್ಟಪಡ್ತಿದ್ಯಾ, ಇಲ್ಲೇ ಇದ್ದಾನೆ ನೋಡು, ನಿನ್ ದೇಹದಲ್ಲೇ ಎಷ್ಟು ಆಳವಾಗಿ ಅವನು ಬೇರೂರಿದ್ದಾನೆ ಅಂತ ನಮಗೆ ಇಲ್ಲಿ ಹೇಳ್ಕೊಡ್ತಾ ಹೋಗ್ತಾರೆ. ಹಾಗೇನೆ ನಮ್ಮ ಸರ್ವ ನರ ಕೋಶಗಳಲ್ಲಿ ಹೀಗೆ ಅನಂತ ರೂಪದೊಳಗೆ ಆತ ನಮ್ಮೊಳಗಿದ್ದಾನೆ. ನಮ್ಮ ಹೊರಗೆ ಅನಂತ ಶಕ್ತಿಯಾಗಿ ಭಗವಂತ ಇದ್ದಾನೆ. ನಾವ್ ಹೇಳ್ತೀವಲ್ಲ, ಕೊನೆಯ ಶ್ಲೋಕವನ್ನ ಹೇಳ್ತೀವಿ, ವನಮಾಲಿ ಗದಿ ಶಾರ್ಂಗಿ ಶಂಖಿ ಚಕ್ರಿ ಚ ನಂದಕಿ ಅಂತ. ಆ ಶ್ಲೋಕ ಹೇಳ್ಬೇಕಾದ್ರೆ ಅದರ ಅರ್ಥನೇ ಅದು. ನಿನಗೆ ಯಾವ ಹೊರಗಿನ ಶಕ್ತಿಯ ಅವಶ್ಯಕತೆನೇ ಇಲ್ಲ. ಭಗವಂತ ನಿನ್ನೊಟ್ಟಿಗೆ ಅನಂತ ಶಕ್ತಿಯಾಗಿ ಹೊರಗಡೆ ನಿಂತಿದ್ದಾನೆ. ನನ್ನ ಹಿಂದೆ ಇದ್ದಾನೆ ಭಗವಂತ. ಅವನು ಕೈ ಹಿಡಿದು ಕಾಪಾಡ್ತಾ ಇದ್ದಾನೆ. ಇದಕ್ಕೆ ಉದಾಹರಣೆ ಹೇಳಬೇಕು ಅಂತ ಅಂದ್ರೆ, ನಮಗೆ ಕಷ್ಟ ಅಂತ ಬಂದಾಗ, ಈಗ ನಮ್ಮೆಲ್ಲರ ಜೀವನದಲ್ಲೂ ಕಷ್ಟ ಬರುತ್ತೆ. ಒಬ್ರು ಜೀವನ ಇಬ್ರು ಜೀವನ ಅಲ್ಲ. ಎಷ್ಟೋ ಜೀವನದಲ್ಲಿ ಅಂದ್ರೆ ನಮ್ಗೇನಾಗತ್ತೆ, ವಿತೌಟ್ ಅವರ್ ನಾಲೆಡ್ಜ್ ನಮಗ್ ಯಾರೋ ಒಬ್ರು ಸಹಾಯ ಮಾಡ್ತಾರೆ. ಯಾಕೆ ಅವ್ರು ಸಹಾಯ ಮಾಡ್ತಾರೆ ಅಂತ ಅಂದ್ರೆ, ಆಗ ನಾವು ಅವ್ರಿಗೆ ಹೇಳೋ ಒಂದೇ ಒಂದು ಮಾತು ಒಂದೇ, ದೇವರ ರೂಪದಲ್ಲಿ ನನಗ್ ಬಂದಿದ್ದೀರಾ. ಯಾಕೆ ಅಂತ ಅಂದ್ರೆ, ನಾವೆಲ್ಲೋ ರೋಡಲ್ಲಿ ಹೋಗ್ತಾ ಇರ್ತೀವಿ, ಬಿದ್ದಿರ್ತೀವಿ, ಆಕ್ಸಿಡೆಂಟ್ ಆಗಿರುತ್ತೆ, ಪರಿಚಯನೇ ಇರೋದಿಲ್ಲ. ಯಾರೋ ಒಬ್ಬ ಆಟೋದವನು ಅವನ್ ಕರ್ಕೊಂಡ್ ಹೋಗಿ ಹಾಸ್ಪಿಟ್ಲಿಗೆ ಸೇರಿಸಿ, ಕಷ್ಟಪಟ್ಟು ನಮ್ ಫೋನ್ ನಂಬರ್ಗಳು ಹುಡುಕಿ, ನಮ್ಮ ಮನೆಯವ್ರಿಗೆ ಫೋನ್ ಮಾಡಿ, ನೋಡಿ ನಿಮ್ ಮನೆಯವ್ರಿಗೆ ಹೀಗಾಗಿದೆ ಅಂತ ಅವ್ರು ಬರೋವರೆಗೂ ಕಾದಿದ್ದು ಅಲ್ವಾ. ಇದು ನಾವು ಕೇಳಿದೀವಿ. ನಮ್ಮ ಜೀವನದಲ್ಲಿ ಆಗಿದೆಯೋ ಆಗಿಲ್ವೋ, ಆದ್ರೆ ನಾವು ಕೇಳಿದೀವಿ. ಅಥವಾ ನಮಗೆ ಕಷ್ಟ ಬಂದಾಗ ಯಾರೋ ಒಬ್ರು ಇಮಿಡಿಯೇಟ್ ಆಗಿ, ನಿಜ ಹೇಳ್ಬೇಕು ಅಂದ್ರೆ ಈ ಹಣದ ಸಹಾಯ ಯಾರ್ ಬೇಕಾದ್ರೂ ಮಾಡ್ಬಿಡ್ತಾರೆ. ಯಾಕೆ ಅಂದ್ರೆ ಈಗಿನ ಕಾಲದಲ್ಲಿ ಮೊದಲಿದ್ದ ಹಾಗೆ ಹಣಕ್ಕೆ ಯಾರಿಗೂ ಕಷ್ಟ ಇಲ್ಲ. ಆದ್ರೆ ನಿಜ ಹೇಳ್ಬೇಕಂದ್ರೆ ಜನರಿಗೆ ಕಷ್ಟ ಅಲ್ವಾ. ಅಂದ್ರೆ ನಮ್ ಕಷ್ಟಕ್ಕೆ ಯಾರೋ ಒಬ್ರು ಆಗ್ತಾರೆ, ನನ್ಗೆ ಯಾರೋ ಒಬ್ರು ಸಹಾಯಕ್ಕಿದ್ದಾರೆ ಅಂದ್ರೆ ಅದು ಕೇವಲ ಭಗವಂತನ ವರಪ್ರಸಾದ ಅಷ್ಟೆ. ಹಾಗಾಗಿ ಭಗವಂತನ ಈ ಸೃಷ್ಟಿ ಕೂಡ ಅನಂತ ಅಂತ ಹೇಳ್ತಾ ಹೋಗ್ತಾರೆ. ಹಾಗೆ ರಾತ್ರಿಯ ಹೊತ್ತು ಆಕಾಶದಲ್ಲಿ ಕಾಣುವ ಅನಂತ ನಕ್ಷತ್ರ ಮಂಡಳವನ್ನ ಭಗವಂತ ಸೃಷ್ಟಿ ಅಂತ ಹೇಳ್ತಾರೆ. ವಿಜ್ಞಾನಕ್ಕೆ ತಿಳಿದಿರುವುದು ಕೇವಲ ಭೂಮಿಯ ಹತ್ತಿರದಲ್ಲಿರುವ ಗ್ರಹ ಗೋಲಗಳ ಪರಿಚಯ ಅಷ್ಟೆ. ನಾವೇನು ಆಹ್ ಕೆಲವೊಂದು ಹೆಸರುಗಳು ಹೇಳ್ತಾ ಹೋಗ್ತೇವೆ. ನಾವ್ ಈಗ ಮಿಲ್ಕಿ ಗ್ಯಾಲಕ್ಸಿನಲ್ಲಿ ಇದೀವಿ, ಹಾಗೆ ಹೀಗೆ ಅಂತ ನಾವ್ ಹೇಳ್ತಾ ಹೋಗ್ತೇವೆ. ನಮಗ್ ಗೊತ್ತಿರೋದಷ್ಟೇ. ಆದ್ರೆ ಆ ತರ ಅನಂತವಾಗಿದೆ ಈ ಬ್ರಹ್ಮಾಂಡ ಮಂಡಳದಲ್ಲಿ. ಹಾಗಾಗಿ ಆ ಗ್ರಹ ಗೋಳಗಳ ಪರಿಚಯ ಅಷ್ಟೇ ನಮ್ಗಿರೋದು. ಅಂದ್ರೆ ನಮಗೇನೀಗ ನವಗ್ರಹಗಳು ಅಂತ ಹೇಳ್ತೀವಿ, ಅಷ್ಟೇ ನಮಗಿರೋದು. ಆದ್ರೆ ಅದಕ್ಕೂ ಮೀರಿ ಇದೆ. ಅದರಿಂದ ಆಚೆ ಭಗವಂತನ ಸೃಷ್ಟಿ ಅನಂತ. ಹೀಗೆ ಭಗವಂತನ ಸೃಷ್ಟಿಯನ್ನ ತಿಳಿಯಲು ಅಸಾಧ್ಯವಾಗಿರುವಾಗ ಆತನನ್ನ ಗಣಿತ ಮಿತಿಯಲ್ಲಿ ಅಳೆಯೋದಿಕ್ಕೆ ಹೇಗೆ ಸಾಧ್ಯ. ಅಷ್ಟೇ ಅಲ್ಲ, ಸಂಸ್ಕೃತದಲ್ಲಿ ಈಗ ಸಂಸ್ಕೃತವನ್ನ ಕಬ್ಬಿಣದ ಕಡಲೆ ಅಂತ ನಾವ್ ಯಾಕೆ ಹೇಳ್ತೀವಿ ಅಂದ್ರೆ, ಒಂದಕ್ಕೆ ಹಲವಾರು ಅರ್ಥಗಳು ಬರ್ತಾ ಹೋಗುತ್ತೆ. ಅದೇ ರೀತಿ ಇಲ್ಲಿ ಸಾಂಖ್ಯ ಅಂತ ನಾವೇನ್ ತಗೊಳ್ತೀವಿ, ಈ ಸಂಸ್ಕೃತದಲ್ಲಿ ಇದಕ್ಕೆ ಮೂಲಾರ್ಥ ಬಂದು ಜ್ಞಾನಿ, ಪಂಡಿತ, ವಿದ್ವಾಂಸ ಇತ್ಯಾದಿ ಅರ್ಥಗಳು ಬರ್ತಾ ಹೋಗುತ್ತೆ. ವೇದದಲ್ಲಿ ಹಾಗೂ ಗೀತದಲ್ಲಿ ಹೆಚ್ಚಾಗಿ ಸಾಂಖ್ಯ ಅನ್ನೋ ಪದವನ್ನ ಬಳಸ್ತಾರೆ. ನಾವು ನೋಡಿದೀವಿ, ಸಾಂಖ್ಯ ಯೋಗ ಅಂತಾನೆ ಇದೆ. ಅಂದ್ರೆ ಅದೇ ಈ ಮೇಲಿನ ಅರ್ಥ ಏನಿದೆ ಅದೇ ಅರ್ಥವನ್ನ ಅಲ್ಲಿ ಕೊಡ್ತಾ ಹೋಗುತ್ತೆ. ಅಂದ್ರೆ ಜ್ಞಾನಿ, ಪಂಡಿತ ಅಂತ. ಆ ಸಾಂಖ್ಯ ಯೋಗದಲ್ಲೂ ಭಗವಂತ ಜ್ಞಾನವನ್ನೇ ಕೊಡ್ತಾ ಬಂದ. ಅದೇ ರೀತಿ ಇಲ್ಲಿ ಆ ಅಂದ್ರೆ ಅನಂತ, ಅಂದ್ರೆ ಕೌಂಟ್ ಮಾಡೋದಿಕ್ ಆಗೋದಿಲ್ಲ ಅಂತ. ಅದೇ ರೀತಿ ಅಪಾರ ಅನ್ನುವ ಅರ್ಥ ಕೂಡ ಬರ್ತಾ ಹೋಗುತ್ತೆ. ಹಾಗೇನೆ ಓಂಕಾರದ ಮೊದಲ ಅಕ್ಷರ ಅನ್ನೋ ಅರ್ಥನೂ ಬರ್ತಾ ಹೋಗುತ್ತೆ. ಆದ್ದರಿಂದ ಅಸಂಖ್ಯೇಯ ಅಂದ್ರೆ ಅನಂತ ಜ್ಞಾನ ಸಾಗರ. ಅಜ್ಞಾನಿ ಭಕ್ತರಿಗೆ ಜ್ಞಾನವನ್ನ ಹಾಗೂ ಜ್ಞಾನಿಗಳಿಗೆ ಮೋಕ್ಷವನ್ನು ಕೊಡುವ ಭಗವಂತ ಅಸಂಖ್ಯೇಯ. ನಾವೆಲ್ಲರೂ ಅಜ್ಞಾನಿಗಳೇ ಕಣ್ರಿ.
ಯಾಕೆ ಅಂದ್ರೆ ನಮಗೆ ಭಗವಂತ ಯಾರು, ಭಗವಂತ ಹೇಗಿದ್ದಾನೆ, ಭಗವಂತ ಏನೆಲ್ಲ ನಮಗ್ ಮಾಡಿದಾನೆ ಅನ್ನೋ ಅರಿವೇ ನಮಗಿಲ್ಲ ಅಲ್ವಾ? ನಿಮಗೆ ಗೊತ್ತಾ ಭಗವಂತ ಹೇಗಿದ್ದಾನೆ ಅಂತ? ಇನ್ನು ತಿಳ್ಕೊಳ್ತಾ ಇದೀವಿ. ಇನ್ನು ಪೆನ್ಸಿಲ್ಲು, ಪೆನ್ನು, ಸ್ಲೇಟು ಇಷ್ಟೇ ನಮಗೆ ಗೊತ್ತಿರೋದು. ಇನ್ನು ಬರೆಯೋದಿಕ್ಕೂ ನಾವು ಶುರು ಮಾಡಿಲ್ಲ. ಹಾಗಿರುವಾಗ ಭಗವಂತ ನಮ್ಮಂತಹ ಅಜ್ಞಾನಿ ಭಕ್ತರಿಗೆ, ಅಂದ್ರೆ ಅಜ್ಞಾನದಲ್ಲೂ ಭಗವಂತ ನೀನ್ ನನ್ನನ್ನು ಕೈ ಹಿಡಿದು ಕಾಪಾಡ್ತೀಯಾ, ನನಗೆ ಜ್ಞಾನವನ್ನ ಕೊಡ್ತೀಯಾ, ನನಗೆ ಶಕ್ತಿಯನ್ನ ಕೊಡ್ತೀಯಾ, ನಾನು ನಿನ್ ಬಗ್ಗೆ ತಿಳ್ಕೋಬೇಕು ಅಂತ ಯಾವಾಗ ನಾವು ಸಂಪೂರ್ಣವಾಗಿ ಶರಣಾಗ್ತಾ ಹೋಗ್ತೀವಿ, ಅಂತಹ ಅಜ್ಞಾನಿ ಭಕ್ತರಿಗೆ ಏನ್ ಮಾಡ್ತಾನೆ? ಜ್ಞಾನವನ್ನ ಕೊಡ್ತಾನೆ. ಇಲ್ಲಿ ಎಲ್ರೂ ಅಜ್ಞಾನಿಗಳೇ, ಯಾರಿಗೂ ಭಗವಂತನ ಬಗ್ಗೆ ಗೊತ್ತಿಲ್ಲ. ಆದ್ರೆ ಯಾವಾಗ ನಾವು ಭಗವಂತನಿಗೆ ಸರೆಂಡರ್ ಆಗ್ತಾ ಹೋಗ್ತೀವಿ, ಅಂತಹ ಅಜ್ಞಾನಿ ಭಕ್ತರಿಗೆ ಜ್ಞಾನ ಕೊಡ್ತಾನೆ. ಜ್ಞಾನದಿಂದ ಏನ್ರಿ ಸಿಕ್ಕುತ್ತೆ? ಏನಾದ್ರೂ ದುಡ್ಡು ಸಿಕ್ಕುತ್ತಾ? ಎಲ್ಲಾರು ಕೆಲಸ ಸಿಕ್ಕುತ್ತಾ? ಈಗ ಫಾರ್ ಎಕ್ಸಾಂಪಲ್ ಏನೋ ಒಂದು MBBS ಮಾಡ್ಕೊಳ್ತೀವಿ, ಎಲ್ಲೋ ಡಾಕ್ಟರ್ ಹುದ್ದೆ ಸಿಕ್ಕುತ್ತೆ, BA ಆಗತ್ತೆ, ಇಂಜಿನಿಯರಿಂಗ್ ಹುದ್ದೆ ಸಿಕ್ಕುತ್ತೆ, ಅಥವಾ ಎಲ್ಲೋ ಒಂದು PhD ಮಾಡ್ತೀವಿ, ಟೀಚರ್ ಹುದ್ದೆ ಸಿಕ್ಕುತ್ತೆ. ಈ ಭಗವಂತನ ಬಗ್ಗೆ ಜ್ಞಾನ ತಗೊಂಡ್ರೆ ಏನ್ ಸಿಕ್ಕುತ್ತೆ ನಮ್ಗೆ? ಎಲ್ಲಿ ಕೆಲಸ ಸಿಕ್ಕುತ್ತೆ? ಎಷ್ಟು ಸಂಬಳ? ಟೈಮ್ ವೇಸ್ಟ್ ಮಾಡ್ತಾ ಇಲ್ವಾ ನೀವು? ಖಂಡಿತ ಇಲ್ಲ. ಯಾಕೆ ಟೈಮ್ ವೇಸ್ಟ್ ಮಾಡ್ತಾ ಇಲ್ಲ ಅಂದ್ರೆ, ನಾವು ಭಗವಂತನ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಆ ಭಗವಂತನ ಬಗೆಗಿನ ಜ್ಞಾನ ಏನಾಗತ್ತೆ, ನಮ್ಮನ್ನ ಜ್ಞಾನಿಗಳಾಗಿ ಮಾಡತ್ತೆ. ಆ ಜ್ಞಾನಿಗಳಿಗೆ ಮೋಕ್ಷವನ್ನ ಕೊಡ್ತಾನೆ ಭಗವಂತ. ಅವರೆಲ್ಲ ಏನ್ ಮಾಡ್ತಾರೆ? ಪುನರಪಿ ಜನನಂ ಪುನರಪಿ ಮರಣಂ. ಆದ್ರೆ ನಮಗೆ ಅಂದ್ರೆ ಜ್ಞಾನಿಗಳಿಗೆ, ಭಗವಂತನ ಬಗ್ಗೆ ತಿಳ್ಕೊಂಡವರಿಗೆ ಭಗವಂತ ಮೋಕ್ಷವನ್ನ ಕೊಡ್ತಾನೆ. ಆಗ ನಾವು ಕೇಳ್ಕೋಬೇಕು, ಭಗವಂತ ನಾನು ಅಜ್ಞಾನಿಯಾಗಿದ್ದೀನಿ, ನನಗೂ ಜ್ಞಾನವನ್ನ ಕೊಡು, ನನಗೆ ಮೋಕ್ಷ ಕೊಡು, ಮೋಕ್ಷ ಬಿಟ್ಟು ನನಗೆ ಇನ್ನೇನು ಬೇಡ ತಂದೆ ಅಂತ. ಹಾಗಾಗಿ ಭಗವಂತ ಅಸಂಖ್ಯೇಯ. ಹಿ ಸೋ ಸ್ವೀಟ್. ಬರೀ ಸ್ವೀಟ್ ಅಲ್ಲ, ಸೋ ಸ್ವೀಟ್. ಯಾಕೆ ಅಂತ ಅಂದ್ರೆ, ಅಯ್ಯೋ ನನ್ ಮಗು ಒಳ್ಳೆ ದಾರಿಗೆ ಬರ್ಬೇಕು ಅನ್ನೋದು ಅವನಿಗೆ ಎಷ್ಟು ಇದೆ ಅಂದ್ರೆ, ಪಾಪ ನನ್ ಮಗುಗೆ ಜ್ಞಾನ ಇಲ್ಲ ಅಂತ ಜ್ಞಾನ ಕೊಡ್ತಾನೆ. ಜ್ಞಾನ ಬಂದ ಮೇಲೆ ಮೋಕ್ಷವನ್ನ ಕೊಡ್ತಾನೆ. ಬಾ ಮನೆಗೆ. ಹೇಗೆ ಮಕ್ಳನ್ನ ಹಾಸ್ಟೆಲ್ಗೆ ಹಾಕ್ತಾರಲ್ವಾ, ಚೆನ್ನಾಗ್ ಓದ್ತಾ ಇದ್ದಾರೆ, ಎಜುಕೇಶನ್ ಮುಗೀತು, ಹೌದಾ ಒಳ್ಳೆಯವನಾಗಿದ್ಯಾ, ಬಾ ಮನೆಗೆ ಅಂತ ಹೇಗೆ ಅಪ್ಪ ಅಮ್ಮ ಹೇಳ್ತಾರೋ, ಹಾಗೆ ಭಗವಂತ ನಮ್ಮಂತಹ ಅಜ್ಞಾನಿ ಭಕ್ತರಿಗೆ ಜ್ಞಾನವನ್ನ ಕೊಟ್ಟು ಆ ಜ್ಞಾನದಿಂದ ಮೋಕ್ಷವನ್ನ ಕೊಡ್ತಾನೆ. ಇನ್ನು ಮುಂದಿನ ನಾಮಕ್ಕೆ ಬರೋದಾದ್ರೆ, ಭಗವಂತ ಅಪ್ರಮೇಯಾತ್ಮ. ಅಪ್ರಮೇಯಾತ್ಮ ಅಂತ ಅಂದ್ರೆ ಮೇಲೆ ನಾವೇನ್ ತಿಳಿದ್ವೋ ಅದ್ರ ಕಂಟಿನ್ಯೂಷನ್ ಅಂತ ಹೇಳ್ಬೋದು. ಅಪ್ರಮೇಯಾತ್ಮ ಅಂದ್ರೆ ತಿಳಿಯಲಾಗದ ಅಥವಾ ಅಳೆಯಲಾಗದ ಸ್ವರೂಪ. ತಿಳಿಯಲಾಗದ ಅನ್ನೋದು ನನಗೆ ಮೇಲ್ಗಡೆ ಅಸಂಖ್ಯೇಯ ಅನ್ಬೇಕಾದ್ರೆ ಗೊತ್ತಾಯ್ತು. ಅಳೆಯಲಾಗದ ಅಂದಾಗ ನಮಗೆ ಒಬ್ವಿಯಸ್ಲಿ ನಮಗೆ ನೆನಪಿಗೆ ಬರುವುದು ನಮ್ಮ ಧ್ಯಾನಂ. ಬುಫ್ ಪಾದೋ ಯಸ್ಯ ನಾಭಿರ್ವಿಯದಸುರನಿಲಶ್ಚಂದ್ರ ಸೂರ್ಯ ಉಚ್ಚ ನೇತ್ರೇ. ಹೇಗಪ್ಪ ಅಳಿಲಿ ಭಗವಂತ ನಾನ್ ನಿನ್ನನ್ನ? ಹುಡ್ಗಿ ನೋಡಿದೀರಾ? 5 ಅಡಿ 4, 5.4 ಇದ್ದಾಳೆ ಅಷ್ಟೇ. ಹುಡುಗ 6 ಪಾಯಿಂಟ್ ಇದ್ದಾನೆ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಭಗವಂತನ ಅಳತೆಯನ್ನ ಅಳಿಯೋದು ಯಾವ ಸಾಧನೆಯೂ ಸಹ ಇಲ್ಲಿಯವರೆಗೂ ಸಿಕ್ಕಿಲ್ಲ. ಅಷ್ಟೇ ಅಲ್ಲ, ಭಗವಂತನ ಸಂಪೂರ್ಣವಾಗಿ ನಮ್ಮ ತಿಳುವಳಿಕೆಗೆ ಗೋಚರ ಆಗೋ ವಸ್ತು ಅಲ್ಲ. ಯಾಕೆಂದ್ರೆ ಭಗವಂತನ ಬಗ್ಗೆ ತಿಳಿಯೋದು ಅಂದ್ರೆ ಯಾವ ರೀತಿನಪ್ಪ ಅಂತ ಅಂದ್ರೆ, ಕಣ್ಣಿಗೆ ಬಟ್ಟೆಯನ್ನ ಕಡ್ಕೊಂಡು ಆನೆ ಮುಟ್ಟಿದಾಗಷ್ಟೆ. ಯಾಕೆಂದ್ರೆ ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ಆನೆ ಪೂರ್ತಿ ಮುಟ್ಟು ಅಂದ್ರೆ ನಾವು ಎಲ್ಲಿ ಮುಟ್ಟಕ್ಕಾಗತ್ತೆ? ಯಾವ್ದೋ ಒಂದು ಪಾರ್ಟ್ ನ ಮುಟ್ಬಿಟ್ಟು, ಸಪೋಸ್ ಎಸ್ ಸೊಂಡಿಲನ್ನ ಮುಟ್ಟದೆ ಹೆಬ್ಬಾಗಿಂತ ದಪ್ಪ ಇದೆ, ಅಥವಾ ಕಾಲನ್ನ ಮುಟ್ಟದೆ ಕಂಬಕ್ಕಿಂತ ದೊಡ್ಡದಾಗಿದೆ, ಅಥವಾ ಕಿವಿಯನ್ನ ಮುಟ್ಟದೆ ಮೊರಕ್ಕಿಂತಲೂ ಅಗಲ ಆಗಿದೆ ಅಂತ ಅನ್ಬಹುದೇ ವಿನಃ ಪೂರ್ತಿ ತಿಳಿಯೋದಿಕ್ ಹೇಗ್ ಸಾಧ್ಯ? ನಾನ್ ಪೂರ್ತಿ ಅದನ್ನ ಮುಟ್ಟೋದಿಕ್ ಆಗೋದಿಲ್ಲ. ಅದೇನ್ ಹುಟ್ಟಿದ ಪಾಪು ಅಲ್ಲ. ಒಂದು ಸಲ ಕೈಯಲ್ಲಿ ಎತ್ಕೊಂಡಿದ ತಕ್ಷಣ ಇಷ್ಟೇ ವೇಟ್ ಇದೆ, ಇಷ್ಟೇ ಉದ್ದ ಇದೆ, ಇಷ್ಟೇ ಚೆನ್ನಾಗಿದೆ ಅಂತ ಹೇಳೋದಿಕ್ಕೆ. ಇದು ಭಗವಂತ. ಆನೆಯನ್ನೇ ನಾವು ಸಂಪೂರ್ಣವಾಗಿ ಅಳಿಯೋದಿಕ್ಕಾಗ್ತಾ ಇಲ್ಲ. ಹಾಗಿರ್ಬೇಕಾದ್ರೆ ಭಗವಂತನ ರೂಪವನ್ನ ನಾವು ಹೇಗೆ ಗೋಚರ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ?
ಹೇಳ್ತೀವಲ್ಲ, ಭೂಪಾದವು ಯಸ್ಯ ನಾಭಿರ್ ಅಂತ ಅಂದ ತಕ್ಷಣ ನಮಗೆ ಗೊತ್ತಾಗುತ್ತೆ, ನನಗೆ ಇಲ್ಲಿಂದ ಆಕಾಶನೇ ಕಾಣ್ತಾ ಇಲ್ಲ, ಇನ್ನು ಆಕಾಶದಲ್ಲಿ ಅವನ ನಾಭಿ ಇದ್ದು ಇನ್ನೂ ಮೇಲೆ ಅಂದ್ರೆ ನನಗೆ ಎಲ್ಲಿಂದ ಕಾಣ್ತಾನಪ್ಪ ಭಗವಂತ ಅಲ್ವಾ? ಭಗವಂತ ಹೇಗೆ ಕಾಣೋದಕ್ಕೆ ಸಾಧ್ಯ? ಹಾಗಾಗಿ ಅವನನ್ನ ನಮ್ಮ ತಿಳುವಳಿಕೆಗೆ ಗೋಚರ ಆಗೋ ವಸ್ತು ಅಲ್ಲ ಅವನು. ಆತನನ್ನ ಸಂಪೂರ್ಣವಾಗಿ ತಿಳಿಯೋದು ಅಸಾಧ್ಯ. ದೋಷರಹಿತನಾದ ಪರಿಪೂರ್ಣ ಹಾಗೂ ಎಲ್ಲರೂ ತಿಳಿಯಬೇಕಾಗಿರುವ ಭಗವಂತನನ್ನ ನಾವಿಲ್ಲಿ ಅಪ್ರಮೇಯಾತ್ಮ ಅಂತ ನಾವಿಲ್ಲಿ ಕರಿತಾ ಹೋಗ್ತೀವಿ. ಇನ್ನು ವಿಶಿಷ್ಟ ಅಂತ ತೆಗೆದುಕೊಂಡ್ರೆ, ವಿಶಿಷ್ಟ ಅಂತಾನೆ ಎಲ್ಲರಿಗಿಂತ ಮಿಗಿಲಾಗಿರೋನು, ವಿಲಕ್ಷಣ ರೂಪವನ್ನ ಅಂದ್ರೆ ಅವನ ವಿಶೇಷತೆಗಳನ್ನ ಆತನ ಅವತಾರಗಳಲ್ಲಿ ನಾವು ನೋಡ್ಬೋದು. ಯಾಕೆ ಅಂತಂದ್ರೆ ಇಲ್ಲಿ ವಿಲಕ್ಷಣ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ, ನಾವೆಲ್ಲರೂ ಸಾಮಾನ್ಯವಾಗಿ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ 9 ತಿಂಗಳ ಗರ್ಭದಿಂದ ನಾವು ಹುಟ್ತಾ ಬರ್ತೀವಿ. ನಮ್ಮ ಹಿನ್ನೆಲೆ ನಮಗೆ ಗೊತ್ತಾಗ್ತಾ ಹೋಗುತ್ತೆ ಅಲ್ವಾ, ಯೂಶಲಿ. ಆದ್ರೆ ಭಗವಂತ ಹೇಗಿದ್ದಾನೆ, ಹೇಗ್ ಬರ್ತಾನೆ ಅಂತ ನಮ್ಗೆ ಇಲ್ಲಿವರೆಗೂ ಗೊತ್ತಾಗಿಲ್ಲ. ಯಾಕೆ ಅಂತ ಅಂದ್ರೆ ಇದ್ದಕ್ಕಿದ್ದ ಹಾಗೆ ಕಂಬ ಒಡೆದು ಬಂದ್ಬಿಡ್ತಾನೆ, ಅಥವಾ ಮನುವನ್ನ, ವೇದವನ್ನ ರಕ್ಷಣೆ ಮಾಡಬೇಕು ಅಂತ ಒಂದು ಮೀನಿನ ಆಕಾರದಲ್ಲಿ ಬಂದ ಒಂದು ಪುಟ್ಟ ಮೀನು ಮತ್ಸ್ಯಾವತಾರಿಯಾಗಿ ದೊಡ್ಡ ಮೀನಾಗಿ ಇಡೀ ವೇದವನ್ನೇ ರಕ್ಷಣೆ ಮಾಡ್ಬಿಡತ್ತೆ. ಅಷ್ಟೇ ಅಲ್ಲ, ಇವನು ಬಾಲರೂಪಿಯಾಗಿ ಬಂದು ಇವನು ಬಾಲಕನ ನೋಡೋಣ ಅಂತ ಅನ್ಬೇಕಾದ್ರೆ ಇದ್ದಕ್ಕಿದ್ದ ಹಾಗೆ ಗೋವರ್ಧನ ಪರ್ವತವನ್ನೇ ಎತ್ತು ಬಿಡ್ತಾನೆ. ಗೋವರ್ಧನ ಪರ್ವತ ಯಾಕೆ? ಹಲವಾರು ನಿದರ್ಶನಗಳು ಕೃಷ್ಣಾವತಾರದಲ್ಲಿ ಅಲ್ವಾ. ಪೂತನಿಯನ್ನ ಕೊಳ್ತಾನೆ, ಕಾಳಿಂಗನ ಮೇಲೆ ಮರ್ದನವನ್ನ ಮಾಡ್ತಾನೆ. ಇವನನ್ನ ಹೇಗ್ರಿ ಹೀಗೆ ಇದ್ದಾನೆ ಅಂತ ನಾವು ಅಳಿಯೋದಿಕ್ಕೆ, ನೆನಪು ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ? ನಾವ್ ಇದ್ರಲ್ಲಿ ನಾನು ಹೇಳದ್ನಲ್ಲ, ಒಂದೇ ಒಂದು ಸಾಸಿವೆ ಕಾಳಷ್ಟು ನಾವು ಮಾಡಿದ್ರು ನಮ್ ಜೀವ ಸಾಧನೆ ಅಂತ ಹೇಳ್ಬಿಡ್ಬೋದು. ಆದ್ರೆ ಭಗವಂತನ ಈ ಸಾಧನೆ ಇರ್ಬೋದು, ಅವನ ರೂಪ ಇರ್ಬೋದು, ಅವನ ಗುಣ ಇರ್ಬೋದು, ಅವನ ಕ್ರಿಯೆ ಇರ್ಬೋದು, ಇದು ಯಾವುದನ್ನು ನಾವು ಊಹಿಸ್ಕೊಳ್ಳೋದಿಕ್ಕೂ ಸಾಧ್ಯ ಇಲ್ಲ. ಹೀಗೆ ಅನಂತ ವಿಶೇಷತೆಗಳನ್ನ ನಾವು ಲೆಕ್ಕ ಹಾಕೋದಿಕ್ ಬರೋದೇ ಇಲ್ಲ. ಕೃಷ್ಣಾವತಾರದ ಒಂದು ಲೀಲೆಗಳನ್ನೇ ಒಂದೊಂದು ಮಾಸ ಮಾಡ್ಬಿಡ್ತಾರೆ. ಉದಾಹರಣೆ, ತಾಗಿ ಅವನಿಗೆ ತನ್ನ ಉದರಕ್ಕೆ ಹಗ್ಗ ಕಟ್ತಾಳ ಅಷ್ಟೆ, ಅದನ್ನೇ ದಾಮೋದರ ಮಾಸ ಮಾಡ್ಬಿಡ್ತಾರೆ. ದಾಮೋದರ ಮಾಸದಲ್ಲಿ ಅವನ ಲೀಲೆ ತಿಳ್ಕೊಳ್ಳೋದಿಕ್ಕೆ, ಬರೀ ಅದು ಒಂದು ಲೀಲೆ ತಿಳ್ಕೊಳ್ಳೋದಿಕ್ಕೆ ನಮ್ಗೆ 1 ತಿಂಗಳು ಬೇಕಾಗುತ್ತೆ. ಹೌದು ಭಗವಂತ, ನೀನ್ ಇಷ್ಟೊಂದು ಪುಟ್ಟ ಬಾಲಕ ಅಲ್ಲ ಕಣಪ್ಪ ನೀನು. ಇನ್ನು ನೋಡಿ, ತಾಯಿಗೆ ಬಾಯಿಯಲ್ಲಿ ಜಗವನ್ನೇ ತೋರಿದ. ಅಮ್ಮ ಮಣ್ ತಿಂದ್ಯಾ, ಬಾಯಿ ತೋರ್ಸು ಅಂತ ಅಂದ್ರೆ, ಅಮ್ಮ ನೋಡು ನನ್ ಮಣ್ ತಿಂದೇ ಇಲ್ಲ. ಹೀ ಸೋ ಇನ್ನೋಸೆಂಟ್. ಎಷ್ಟು ಇನ್ನೋಸೆಂಟ್ ಅಂತ, ನಮ್ಮ ಮುದ್ದು ಮಕ್ಳಿರ್ತಾರಲ್ಲ, ಕಣ್ಣಲ್ಲಿ ನೀರ್ ತುಂಬಿಕೊಂಡು, ಇಲ್ಲ ಅಮ್ಮ ನಾನ್ ಮಣ್ಣೇ ತಿಂದಿಲ್ಲ ಅಂತ, ಕೈಯಲ್ಲಿ ಮಣ್ಣಿರುತ್ತೆ, ಬಾಯಲ್ಲೆಲ್ಲ ಮಣ್ಣಿರುತ್ತೆ, ಆದ್ರೂ ಅವ್ರು ಹೇಳ್ತಾರೆ, ಇಲ್ಲ ಅಮ್ಮ ಮಣ್ ತಿಂದೇ ಇಲ್ಲ ನಾನು. ಹೌದಾ, ತೋರ್ಸು ಬಾಯಿ ಅಂತ. ನಾವೆಲ್ಲ ಆದ್ರೆ ಏನ್ ಮಾಡ್ತೀವಿ, ಬಾಯಿಗೆ ಬೆಟ್ಟನ ಹಾಕಿ ನೋಡಿಲಿ ಹೆಂಗ್ ಮಣ್ಣು ತಿಂದಿದ್ಯಾ ಅಂತ ನಾವು ಹೊಡೆದ್ ಬಿಡ್ತಿದ್ವೋ ಏನೋ, ಹೊಡಿತೀವಿ ಸಹ. ಆದ್ರೆ ಯಶೋದೆಗೆ ಬಾಯಿ ತೋರ್ಸು ಅಂದಾಗ ಫುಲ್ಲು ಬ್ರಹ್ಮಾಂಡವನ್ನೇ ತೋರಿಸ್ಬಿಡ್ತಾನೆ. ಆಕೆ ಏನ್ ಮಾತಾಡೋದಿಕ್ ಸಾಧ್ಯ ನೋಡಿ. ಅವನು ಭೂಮಿಯ ಮೇಲಿದ್ದಾನೆ, ಮಗುವಾಗಿದ್ದಾನೆ, ಅವನ ಬಾಯಿಲಿ ಬ್ರಹ್ಮಾಂಡ ಇದೆ. ಹೌ ಕ್ಯಾನ್ ಇಟ್ ಪಾಸಿಬಲ್? ಇದರ ಅರ್ಥ ಇನ್ನೊಂದು ಕಡೆ ಹೇಳ್ತಾ ಹೋಗ್ತಾರೆ. ಇಲ್ಲಿ ಭಗವಂತ ತಾಯಿಗೆ ಬ್ರಹ್ಮಾಂಡ ತೋರಿಸ್ದ ಅಂತ ಅಂದ್ರೆ ಅದಕ್ಕರ್ಥ, ನಿನ್ನ ಜೀವನ ನೀನು ಹೇಗಿದೆಯೋ ಅದು ನಿನ್ನ ಬಾಯಲ್ಲೇ ಇದೆ. ಇವತ್ತು ವಾಟ್ ಎವರ್ ವಿ ಆರ್, ಅದಕ್ಕೆ ಕಾರಣ ನಮ್ಮ ಬಾಯಿ. ಹೇಗಪ್ಪ ಅಂತ ಅಂದ್ರೆ, ಒಂದು ಬಾಯಿಯ ಕೆಲಸ ಎರಡೇ, ಒಂದು ತಿನ್ನೋದು, ಇನ್ನೊಂದು ಮಾತನ್ನ ಹೊರ ಹಾಕೋದು ಅಲ್ವಾ. ಇವತ್ತು ನನ್ನ ಆರೋಗ್ಯ, ನನ್ನ ದೇಹ ಸ್ಥಿತಿ, ನಾನ್ ಹೇಗಿದ್ದೀನಿ ಅನ್ನೋದು ನಾನು ತಿನ್ನೋ ಆಹಾರದ ಮೇಲೆ ನಿರ್ಧಾರ ಆಗ್ತಾ ಹೋಗುತ್ತೆ. ಅದೇ ರೀತಿ ನನ್ನ ಬಾಯಿಯಿಂದ ಬರುವಂತಹ ಒಂದೊಂದು ಮಾತುಗಳು ನಾನು ಯಾವ ಹಂತದಲ್ಲಿ ಇರ್ಬೇಕು, ಯಾವ ಸ್ಥಿತಿನಲ್ಲಿ ಇರ್ಬೇಕು ಅಂತ ಹೇಳ್ತಾ ಹೋಗುತ್ತೆ. ನಾನು ಒಳ್ಳೆಯವಳ, ಕೆಟ್ಟವಳ, ಅಹಂಕಾರಿನ, ಜಂಬದ ಹುಡುಗಿನ,
ಮೋಸ ಮಾಡ್ತೀನ, ಮೋಸದವಳ, ಸುಳ್ಳು ಹೇಳ್ತೀನ, ಸತ್ಯ ಹೇಳ್ತೀನ, ಭಗವಂತನ ನಾಮಸ್ಮರಣೆ ಮಾಡ್ತೀನ, ಎಲ್ಲವೂ ಸಹ ಬಾಯಲ್ಲೇ ಇದೆ. ನಾನು ಏನ್ ಮಾತಾಡ್ತೀನಿ ಅದರ ಮೇಲೆ ಜನ ನನ್ನನ್ನ ನಿರ್ಧಾರ ಮಾಡ್ತಾ ಹೋಗ್ತಾರೆ ನಾನು ಯಾರು ಅಂತ, ಅಲ್ವಾ? ಅದಕ್ಕೆ ಇಲ್ಲಿ ಹೇಳೋದು, ಅವನ ಆ ಲೀಲೆಗಳೇನಿದೆ ನಮ್ಗದು ಜಸ್ಟ್ ಲೀಲೆ ಅನ್ಸುತ್ತೆ, ಅಥವಾ ಆ ಪಿಕ್ಚರ್ ನೋಡಿದಾಗ ಇಷ್ಟೇ ಅಂತ ಅನ್ಸುತ್ತೆ. ಬರೀ ಇಷ್ಟೇ ಆಗಿರೋದಿಲ್ಲ. ಎಸ್ಪೆಷಲಿ ಕೃಷ್ಣ ಅವತಾರ, ಅವನ ದಶಾವತಾರವೂ ವಿಶೇಷವೇ, ಅದ್ರಲ್ಲಿ ಇನ್ನೊಂದು ಅವತಾರ ಆಗಿಲ್ಲ ಬಿಡಿ. ದಶಾವತಾರನೂ ವಿಶೇಷನೇ, ಆದ್ರೆ ಅದರಲ್ಲೂ ಕೃಷ್ಣಾವತಾರದ ಒಂದೊಂದು ದಿನ, ಒಂದೊಂದು ಕ್ಷಣ, ಒಂದೊಂದು ಘಟನೆಯನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ಬಿಟ್ರೆ ನಾವೇ ಭಗವಂತವಾಗ್ಬಿಡ್ತೀವೋ ಏನೋ ಗೊತ್ತಿಲ್ಲ. ಏಕೆಂದ್ರೆ ಎಷ್ಟು ಸೂಕ್ಷ್ಮವಾಗಿ ಹೇಳ್ತಾ ಇದ್ದಾನೆ. ನೀನ್ ಒಳ್ಳೆಯವಳ, ಕೆಟ್ಟವಳ, ನಿನ್ನ ಆರೋಗ್ಯ ಚೆನ್ನಾಗಿದ್ಯಾ, ನಿನ್ನ ಆರೋಗ್ಯ ಚೆನ್ನಾಗಿಲ್ವಾ, ಎಲ್ಲವುದೇ ಎಲ್ಲಿದೆ? ನಿನ್ ಬಾಯಲ್ಲಿದೆ ಅಷ್ಟೇ. ಇಡೀ ಪ್ರಪಂಚನೇ ನಿನ್ ಬಾಯಲ್ಲಿದೆ ನೋಡಿ. ಅದಕ್ಕೆ ಹೇಳ್ತಾ ಇರೋದು, ಅವನ ಈ ವಿಶೇಷತೆಗಳನ್ನ ನಮಗೆ ಲೆಕ್ಕ ಹಾಕೋದಿಕ್ಕೆ ಸಾಧ್ಯನೇ ಇಲ್ಲ. ಹೇಳಿದ್ನಲ್ಲ, ದಾಮೋದರ ಮಾಸ ಅಂದ್ರೇನೆ 1 ತಿಂಗಳು, ಇದು ಒಂದು ಲೀಲೆ, ಬಾಯಿ 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 ತೆಗ್ದಿದ್ದಷ್ಟೇ ಅಂತ ಅನ್ಸುತ್ತೆ. ಅಷ್ಟೇ ಅಲ್ಲ, ನಮ್ಮ ಜೀವನದ ಸಾರ ಅಡಗಿರುತ್ತೆ. ಹೀಗೆ ಎಲ್ಲರಿಗಿಂತ ವಿಶೇಷವಾಗಿದ್ದು ಸದಾಚಾರದಲ್ಲಿದ್ದವನು ಹಾಗೂ ರಕ್ಷಿಸಿ ನಮ್ಮನ್ನ ಉದ್ಧಾರ ಮಾಡುವ ಭಗವಂತನನ್ನ ವಿಶಿಷ್ಟ ಅಂತ ಹೇಳ್ತಾ ಇರ್ತಾನೆ. ನಾವು ಸದಾಚಾರದಲ್ಲಿದ್ದಾಗ ಭಗವಂತ ನಮ್ಮನ್ನ ರಕ್ಷಣೆ ಮಾಡ್ತಾ ಹೋಗ್ತಾನೆ. ಎಸ್, ಇವರು ನನ್ನ ಭಕ್ತರು, ಇವರು ಸಾತ್ವಿಕರು, ಇವರು ಜ್ಞಾನಿಗಳು, ಇವರ ರಕ್ಷಣೆ ನನ್ನ ಹೊಣೆಗಾರಿಕೆ ಅಂತ. ಏನು ಶಿಷ್ಟ ಕೃತ್ ಅಂತ ತಗೊಂಡ್ರೆ, ಶಿಷ್ಟ ಅಂತ ಅಂದ್ರೆ ಶಾಸ್ತ್ರದ ಮರ್ಮವನ್ನ ತಿಳಿದು ಅದನ್ನ ತನ್ನ ಜೀವನದಲ್ಲಿ ಅನುಷ್ಠಾನ ಮಾಡಿಕೊಂಡವರು ಅಂತ. ಇಂತಹ ಶಿಷ್ಟರನ್ನ ಪಾಲಿಸಿ ಉದ್ಧಾರ ಮಾಡುವ ಹಾಗೂ ವೇದಗಳ ಮೂಲಕ ಧರ್ಮ ಶಾಸನವನ್ನ ಮಾಡಿದಂತಹ ಭಗವಂತನನ್ನ ಶಿಷ್ಟ ಕೃತ್ ಅಂತ ನಾವಿಲ್ಲಿ ಕರಿತಾ ಹೋಗ್ತೀವಿ. ಇನ್ನು ಶುಚಿಹಿ ಅಂತ ತಗೊಂಡ್ರೆ, ಶುಚಿ ಅನ್ನೋ ಪದ ಏನಿದೆ ಅದು ಪವಿತ್ರ, ಪ್ರಕಾಶ, ಬೆಳಕು, ನಿರ್ಮಲ ಇತ್ಯಾದಿ ಅರ್ಥಗಳನ್ನ ಕೊಡ್ತಾ ಹೋಗುತ್ತೆ. ಇಲ್ಲಿ ಮೂಲ ಅರ್ಥ ಬಂದು ಬೆಂಕಿ ಎನ್ನುವುದು ಬರುತ್ತೆ. ಬೆಂಕಿ ಮೂಲಭೂತವಾಗಿ ಪವಿತ್ರ ಮತ್ತು ನಿರ್ಮಲವಾಗಿ ಬೆಳಕನ್ನ ಕೊಡುತ್ತದೆ. ಬೆಂಕಿ ಶುದ್ಧ ಹಾಗೂ ಬೆಂಕಿಗೆ ಹಾಕಿದ ಅಶುದ್ಧ ಕೂಡ ಶುದ್ಧವಾಗ್ತಾ ಹೋಗುತ್ತೆ. ಹೇಳ್ತಾರಲ್ಲ, ನಮಗೆ ಕಷ್ಟದ ಬೆಂಕಿಗೆ ಭಗವಂತ ಹಾಕ್ತಾನೆ. ಯಾಕೆ ಕಷ್ಟದ ಬೆಂಕಿಗೆ ನಮ್ಮನ್ನ ಹಾಕ್ತಾನಪ್ಪ ಅಂತ ನೋಡೋದಾದ್ರೆ, ನಾವು ಸಹ ಬಂಗಾರದ ಹಾಗೆ ಹೊಳಿಬೇಕು ಅಂತ. ಎಕ್ಸ್ಪೆಷಲಿ ಈ ಹೋಲಿಕಾ ದಹನ್ ಅಂತ ಏನ್ ಹೇಳ್ತೀವಿ, ಹೋಲಿ ಹಬ್ಬದ ದಹನ, ಅದು ತುಂಬಾ ವಿಶೇಷ ಅಂತ ಹೇಳ್ತಾ ಹೋಗ್ತಾರೆ. ಯಾಕೆ ಅಂದ್ರೆ, ಹೋಲಿಕಾ ಯಾರು ಅಂತ ನೋಡೋದಾದ್ರೆ, ಹೋಲಿಕಾ ಬಂದು ಹಿರಣ್ಯಕಶಿಪುವಿನ ತಂಗಿ. ಅವಳಿಗೆ ಒಂದು ವರ ಇರುತ್ತೆ, ಅವಳು ಬೆಂಕಿಯಲ್ಲೇ ಕೂತ್ಕೊಂಡು ಏನನ್ ಬೇಕಾದ್ರೂ ಸುಡಬಹುದು. ಹಿರಣ್ಯಕಶಿಪು ಹೇಳ್ತಾನೆ, ಇವನು ಏನ್ ಮಾಡಿದ್ರು ಎಲ್ಲಾ ಕಡೆಯಿಂದ ತಪ್ಪಿಸ್ಕೊಳ್ತಾ ಇದ್ದಾನೆ, ಈ ಪ್ರಹ್ಲಾದ, ನಿನ್ ತೊಡೆ ಮೇಲೆ ಕೂರಿಸ್ಕೊಂಡು ಇವನನ್ನ ಸುಟ್ಟು ಹಾಕ್ಬಿಡು, ನನಗ್ ನಿನ್ ಮೇಲ್ ನಂಬಿಕೆ ಇದೆ ಅಂತ ಹೇಳ್ತಾನೆ. ಆಗ ಎಷ್ಟೇ ಆಗ್ಲಿ ಅಣ್ಣ ಅಲ್ಲ, ಅಣ್ಣನ ಮಾತನ್ನ ಕೇಳ್ತಾಳೆ. ಪ್ರಹ್ಲಾದ ಅವನ ಅತ್ತೆಯ ತೊಡೆ ಮೇಲೆ ಕುತ್ಕೊಂಡು ಬೆಂಕಿಯನ್ನ ಹಾಕ್ಲಾಗುತ್ತೆ, ಬೆಂಕಿ ಉರಿತಾ ಇರುತ್ತೆ. ಆದ್ರೆ ಆ ಬೆಂಕಿಯ ಜ್ವಾಲೆಯಲ್ಲೇ ಹೋಲಿಕನೇ ದಹನ ಆಗ್ಬಿಡ್ತಾಳೆ. ಆದ್ರೆ ಹಿರಣ್ಯಕಶಿಪುವಿನ ಆ ದ್ವೇಷಕ್ಕೆ, ಆ ಕೋಪಕ್ಕೆ ನಮ್ಮ ಪ್ರಹ್ಲಾದನಿಗೆ ಏನೂ ಆಗೋದೇ ಇಲ್ಲ. ಹೇಳ್ತಾರೆ, ಆ ಬೆಂಕಿಯಿಂದ ಅವನು ಹೊರಗಡೆ ಬರ್ಬೇಕಾದ್ರೆ ಬಂಗಾರ ಹೇಗೆ ಹೊಳಿತಾ ಇತ್ತೋ ಹಾಗೆ ಹೊಳಿತಾ ಇದ್ದ ಪ್ರಹ್ಲಾದ ಅಂತ. ಸೊ ಇಲ್ಲಿ ನಾವು ಸಹ ಕಷ್ಟಗಳು ಬಂದಾಗ ಹೇಳೋದಂದ್ರೆ, ಸುಟ್ಟು ಹೋಗ್ತಾ ಇದ್ದೀನಿ ಕಷ್ಟದಲ್ಲಿ, ಅರ್ಥ ಆಗ್ತಿಲ್ಲ ನಿಮಗೆ ಅಂತ ಹೇಳ್ತೀವಿ ಕೆಲವರು ಯೂಶಲಿ. ಅಂದ್ರೆ ಇದ್ರ ಅರ್ಥ ಏನು ಅಂದ್ರೆ, ನಮ್ಮನ್ನ ಇನ್ನೂ ಪರಿಶುದ್ಧ ಮಾಡ್ತಾ ಇದ್ದಾನೆ. ಭಗವಂತನಿಗೆ ಒಂದೇ ಆಸೆ, ನಾವ್ ಶೈನ್ ಆಗ್ಬೇಕು, ಹೊಳಿಬೇಕು, ಪರಿಶುದ್ಧರಾಗಬೇಕು, ಅಷ್ಟೇ ಭಗವಂತನಿಗೆ ಬೇಕಾಗಿರೋದು. ಭಗವಂತನಿಗೆ ಇನ್ನೇನು ಬೇಡ ಕಣ್ರಿ. ಹಾಗಾಗಿ ಇಲ್ಲಿ ಅಗ್ನಿ ಅಂತ ಅಂದಾಗ ನಮ್ಮನ್ನ ಅದು ಶುಚಿ ಮಾಡ್ತಾ ಹೋಗುತ್ತೆ, ಅಶುದ್ಧತೆಯನ್ನು ಸಹ ಅದು ಶುದ್ಧ ಮಾಡುತ್ತೆ. ಹಾಗೂ ಬೆಂಕಿ ಯಾವಾಗ್ಲೂ ಊರ್ಧ್ವಮುಖವಾಗಿ ಉರಿಯುತ್ತೆ, ಮೇಲ್ಮುಖವಾಗಿ ಉರಿಯುತ್ತೆ, ಎಲ್ಲೂ ಕೆಳಮುಖವಾಗಿ ಅಕ್ಕಪಕ್ಕದಲ್ಲಿ ಉರಿಯಲ್ಲ. ಹಾಗಾಗಿ ಆದ್ದರಿಂದ ಅಗ್ನಿ
ಸತ್ವಗುಣದ ಸಂಕೇತ ಅಂತ ಹೇಳ್ತಾ ಹೋಗ್ತಾರೆ. ಹಾಗೂ ಭಗವಂತನ ಹವಿಸ್ಸನ್ನ ನೇರವಾಗಿ ಭಗವಂತ ಆ ಹವಿಸ್ಸನ್ನ ನೇರವಾಗಿ ಸ್ವೀಕರಿಸುವ ಅಗ್ನಿ ಮುಖೇನ ಅಂತಲೂ ಸಹ ಹೇಳ್ತಾರೆ. ಹಾಗಾಗಿ ಅಗ್ನಿ ಪ್ರತೀಕದಲ್ಲಿ ನಾವು ಮಾಡುವಂತಹ ಪೂಜೆ ಏನಿದೆ ಅದು ಅತಿ ಶ್ರೇಷ್ಠ. ಅಂದ್ರೆ ಹೋಮದಿಂದ ಮಾಡುವಂತಹ ಪೂಜೆ ಅತಿ ಶ್ರೇಷ್ಠ ಅಂತ ಹೇಳ್ತಾ ಹೋಗ್ತಾರೆ. ಹಾಗೆ ಅಗ್ನಿಯಲ್ಲಿ ವಿಶೇಷವಾಗಿ ಸನ್ನಿಹಿತನಾಗಿರುವ ಭಗವಂತನನ್ನ ಶುಚಿಹಿ ಅಂತ ನಾವಿಲ್ಲಿ ಕರೀತಾ ಹೋಗ್ತೀವಿ. ಇನ್ನು ಸಿದ್ಧಾರ್ಥ ಅಂತ ತೆಗೆದುಕೊಂಡ್ರೆ ಭಗವಂತ ಸಾಧಿಸಬೇಕಾದ ವಸ್ತುವಲ್ಲ, ಅವನು ಸಿದ್ಧ. ಎಲ್ಲ ವೇದಗಳು ಹೇಳ್ತಾ ಹೋಗುತ್ತೆ ಸಿದ್ಧನಾದ ಭಗವಂತ ಅಂತ. ಅಂದ್ರೆ ಅವನನ್ನ ನೀವೇನು ಈಗ ಬಟ್ಟೆ ತಗೊಂಡು ಕಟ್ ಮಾಡಿ ಹೊಲಿಸಿ ತಗೊಂಬಂದು ನೋ, ಅವನ್ ರೆಡಿಮೇಡ್ ಅಂಗಡಿಗೆ ಹೋದ ಬಟ್ಟೆ ತಗೊಂಡ ಹಾಕದ. ದಟ್ ಮೀನ್ಸ್ ಅವನು ಆಲ್ರೆಡಿ ಇದಾನೆ. ಅವನನ್ನ ನಾವೇನು ಸಿದ್ಧ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅವನು ಆಲ್ರೆಡಿ ಸಿದ್ಧನೇ. ಈ ಹಿಂದೆ ಹೇಳಿದಂತೆ ಪ್ರತಿಯೊಂದು ನಾಮವೂ ಸಹ ಭಗವಂತನ ಅನ್ವರ್ಥ ನಾಮ ಅಂತ ಹೇಳ್ತಾ ಹೋಗ್ತಾರೆ. ಎಲ್ಲಾ ನಾಮಗಳ ಅರ್ಥಗಳು ಯಾರಲ್ಲಿ ಪರಿಪೂರ್ಣವಾಗಿ ಸಿದ್ಧವಾಗಿದೆಯೋ ಅವನು ಸಿದ್ಧಾರ್ಥ. ಜಗತ್ತಿನಲ್ಲಿರುವ ಪ್ರಸಿದ್ಧವಾದ ಸರ್ವಶಾಸ್ತ್ರಗಳಿಂದ ಪ್ರಸಿದ್ಧನಾದ ಪರಮ ಪುರುಷಾರ್ಥ ರೂಪ ಭಗವಂತ. ಹಾಗೆ ಸರ್ವವನ್ನ ತ್ಯಜಿಸಿದವರಿಗೂ ಬೇಕಾಗಿರುವ ಅರ್ಥ ಅಂದ್ರೆ ವಸ್ತು ಸಿದ್ಧಾರ್ಥ. ನಾವು ಹೇಳ್ತೀವಲ್ಲ ಭಗವದ್ಗೀತೆಯಲ್ಲಿ ಎಷ್ಟು ಚೆನ್ನಾಗಿ ನಾವು ಪ್ರತಿದಿನ ಹೇಳ್ತಿದ್ವಿ, ನಮಗೇನೂ ಬೇಡ ಭಗವಂತ, ನನಗೆ ಆಸೆನೇ ಇರಬಾರದು, ಆದ್ರೆ ಒಂದಾಸೆ ಇರ್ಬೇಕು, ಏನು ಭಗವಂತ ಬೇಕು ಅಲ್ವಾ? ಅದ್ ನಮ್ ತಲೆನಲ್ಲಿ ಕೂತ್ಕೊಂಡ್ಬಿಟ್ಟಿದೆ, ನನಗೆ ಏನೂ ಬೇಡ ನೀನು ಬೇಕು ಅಂತ. ಹಾಗೇನೆ ಇಲ್ಲಿ ಏನೂ ಬೇಡ ಅನ್ನೋವರಿಗೂ ಅಂದ್ರೆ ಸನ್ಯಾಸಿಗಳು, ಸಾಧುಗಳು, ಸಿದ್ಧ ಪುರುಷರು, ನಾವ್ ಏನೆಲ್ಲ ಹೇಳ್ತೀವಿ, ಈವನ್ ಸಂಸಾರಿಗಳು, ನಮಗೇನೂ ಬೇಡ ಅನ್ಸಿದ್ರು ನಮಗ್ ಬೇಕಾಗಿರೋದೊಂದೇ, ಭಗವಂತ, ಮುಕ್ತಿ, ಮೋಕ್ಷ. ಇದು ಯಾರಿಗ್ ಬೇಡ? ಯಾರು ಬೇಡ ಅಂತಾರ? ಯಾರು ಬೇಡ ಅನ್ನೋಲ್ಲ. ಯಾಕೆ ಅಂದ್ರೆ ದಟ್ ಈಸ್ ದ ಲಾಸ್ಟ್ ಸ್ಟಾಪ್. ನಾವು ಹೋಗಿ ಭಗವಂತನನ್ನ ಸೇರೋದಿಕ್ಕೆ ಇರುವಂತಹ ಚಾಬಿಗಳು, ಕೀ ಅದು. ಹಾಗಾಗಿ ನಾವು ಹೇಗೆ ಬೇಡ ಅನ್ನೋದಿಕ್ಕೆ ಸಾಧ್ಯ? ಹಾಗಾಗಿ ಭಗವಂತ ಸಿದ್ಧಾರ್ಥ. ಇನ್ನು ಸಿದ್ಧ ಸಂಕಲ್ಪ ಅಂತ ತೆಗೆದುಕೊಂಡ್ರೆ ನಾವು ಏನನ್ನಾದ್ರೂ ನಿರ್ಮಾಣ ಮಾಡಬೇಕು ಅಂತ ಅಂದ್ರೆ ನಮಗೆ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಬೇಕು. ಅಂದ್ರೆ ಫಾರ್ ಎಕ್ಸಾಂಪಲ್ 2 ಉದಾಹರಣೆನ ಕೊಡ್ತೀನಿ ಇಲ್ಲಿ. ಒಂದು, ಈಗ ಮಕ್ಕಳು ಡಾಕ್ಟರ್ ಆಗ್ಬೇಕು ಅಂತ ಅಂದ್ರೆ ಮೊದ್ಲು ಇಚ್ಛಾಶಕ್ತಿ ಬೇಕು, ಅವ್ರಿಗೆ ಆಸೆ ಇರ್ಬೇಕು, ಹೌದಪ್ಪ ನಾನು ಆ ಪೊಸಿಷನ್ಗೆ ಹೋಗ್ಬೇಕು ಅಂತ. ಇನ್ನೊಂದು ಜ್ಞಾನಶಕ್ತಿ, ಅವರು ಓದ್ಬೇಕು. ಎರಡನೇದು ಕ್ರಿಯಾಶಕ್ತಿ, ಅವರು ಏನು ಕೋರ್ಸ್ಗಳಿದೆ ಅದಕ್ಕೆ ಅವರು ಪ್ರಾಕ್ಟಿಕಲ್ ಆಗಿ ಹೋಗ್ಬೇಕು, ಅಂದ್ರೆ ಫಿಸಿಕಲಿ ಹೋಗ್ಬೇಕು. ಫಾರ್ ಎಕ್ಸಾಂಪಲ್ PUC ಸೈನ್ಸ್ ತಗೋಬೇಕು, ಆಮೇಲೆ ನೀಟ್ ಬರೀಬೇಕು, ಆಮೇಲೆ MBBS ಹೋಗ್ಬೇಕು, ಆಮೇಲೆ ಡಾಕ್ಟರ್ ಆಗ್ತಾರೆ. ಜಸ್ಟ್ ಲೈಕ್ ದಟ್. ಫಾರ್ ಎಕ್ಸಾಂಪಲ್ ಈಗ ಹೌಸ್ ವೈಫ್ ವಿಷಯ ತಗೋಬೇಕು ಅಂತ ಅಂದ್ರೆ ನಾವು ನಾಳೆ ದೋಸೆ ಮಾಡ್ಬೇಕು, ಇಡ್ಲಿ ಮಾಡ್ಬೇಕು ಅಂದ್ರೆ ಟಕ್ ಅಂತ ಆಗಲ್ಲ. ಮೊದ್ಲು ಇಚ್ಛಾಶಕ್ತಿ, ಎಸ್ ನಾಳೆ ಈ ತಿಂಡಿ ಮಾಡ್ಬೇಕು. ಜ್ಞಾನಶಕ್ತಿ, ನಾನೇನ್ ಮಾಡ್ಬೇಕು, ಹಿಂದಿನ ದಿನ ಬೆಳಗ್ಗೆನೆ, ಸಪೋಸ್ ನಾಳೆ ಮಾಡ್ಬೇಕು ಅಂದ್ರೆ ನಾನೀಗ ಆಲ್ರೆಡಿ ಅದಕ್ಕೆ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕೋ ಅದನ್ನೆಲ್ಲ ನಾನು ನೆನೆ ಹಾಕಿರ್ಬೇಕು ಅಲ್ವಾ? ಆ ಜ್ಞಾನ ನನ್ನಲ್ಲಿ ಇರ್ಬೇಕು. ಪ್ಲಸ್ ಸಂಜೆ ನಾನು ರುಬ್ಬೇಕು, ಒಂದಿನ ಓವರ್ ನೈಟ್ ಅದನ್ನ ಬಿಡ್ಬೇಕು, ಬೆಳಗ್ಗೆ ಹಿಟ್ ರೆಡಿ ಆಗತ್ತೆ, ಅದು ಜ್ಞಾನ. ಇನ್ನು ಕ್ರಿಯಾಶಕ್ತಿ ಅಂದ್ರೆ ಅದೆಲ್ಲ ಜ್ಞಾನ ಇದ್ರೆ ಆಗೋದಿಲ್ಲ. ನಾವ್ ಹೇಳ್ತೀವಿ, ಅಯ್ಯೋ ನಾಳೆ ದೋಸೆ ಮಾಡ್ಬೇಕು ಅನ್ಕೊಂಡಿದ್ದೆ ಕಣ್ರಿ, ನೆನೆ ಹಾಕದೆ ಮರ್ತು ಹೋಯ್ತು ನೋಡಿ, ಅಲ್ಲಿ ನನ್ ಕ್ರಿಯೆನೇ ಮಾಡಿಲ್ಲ. ಹಾಗಾಗಿ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ 3 ಬೇಕು. ಆದ್ರೆ ಭಗವಂತ ಕೇವಲ ತನ್ನ ಸಂಕಲ್ಪದಿಂದ ಏನನ್ನ ಬೇಕಾದ್ರೂ ಸೃಷ್ಟಿ ಮಾಡಬಲ್ಲ. ನೀವು ಸಿದ್ಧ ಪುರುಷರ ಬಗ್ಗೆ ನಾವು ಕೇಳಿರ್ಬೋದು. ಸಿದ್ಧ ಪುರುಷರು ಇಚ್ಛಿಸಿದಂತೆ ಅವರ ಸಂಕಲ್ಪವನ್ನ ನೆರವೇರಿಸ್ತಾ ಹೋಗ್ತಾನೆ ಭಗವಂತ. ಪ್ರತಿಯೊಬ್ಬರಲ್ಲೂ ಸಹ ಇಂತಹ ಅಪೂರ್ವ ಶಕ್ತಿ ಅಂದ್ರೆ ಮೈಂಡ್ ಪವರ್ ಇರುತ್ತೆ.
ಅದು ಜಾಗೃತವಾಗೋದಿಲ್ಲ. ಯಾಕೆಂದ್ರೆ ಆ ಮನಸ್ಸಿನ ಏಕಾಗ್ರತೆ ಇರೋದಿಲ್ಲ ಅಂತ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಸಿದ್ಧರ ಸಂಕಲ್ಪ ಯಾರಿಂದ ಈಡೇರುತ್ತದೆಯೋ, ಯಾರ ಸಂಕಲ್ಪ ಮಾತ್ರದಿಂದ ಇಡೀ ವಿಶ್ವ ಸೃಷ್ಟಿಯಾಗಿದೆಯೋ ಅವನು ಸಿದ್ಧ ಸಂಕಲ್ಪ. ಇನ್ನು ಸಿದ್ಧಿದಹ ಅಂತ ಅಂದ್ರೆ ನಾವು ಸಿದ್ಧರಾಗಬೇಕಾದರೆ ಅದನ್ನ ಭಗವಂತನೇ ನಮಗೆ ಕೊಡಬೇಕು. ಫಾರ್ ಎಕ್ಸಾಂಪಲ್, ನಾನಿವತ್ತು ಏನೋ ಒಂದು ಕೆಲಸ ಮಾಡಬೇಕು ಅಂದ್ರೂ ಅದಕ್ಕೆ ಮೇನ್ ಕಾರಣ ಭಗವಂತ. ಭಗವಂತ ಕೊಟ್ರೆ ಮಾತ್ರ ಸಾಧ್ಯ. ಅದೇ ರೀತಿ ಅವರವರ ಸ್ವಭಾವ ಹಾಗೂ ಕರ್ಮಕ್ಕೆ ತಕ್ಕಂತೆ ಸಿದ್ಧಿಯನ್ನ ಕೊಡುವ ಅಥವಾ ಕಸಿದುಕೊಳ್ಳುವ ಭಗವಂತ ಸಿದ್ಧಿದಹ. ಇದಕ್ಕೆ ಎಕ್ಸಾಂಪಲ್ ಕರ್ಣನ ಉದಾಹರಣೆನೆ ಕೊಡಬೇಕು. ಯಾಕೆ ಅಂತ ಅಂದ್ರೆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕರ್ಣನೂ ಸಹ ಸೂರ್ಯಪುತ್ರನೇ ಅಲ್ವಾ. ಅವನಿಗೆ ಜ್ಞಾನ ಬೇಕಾಗಿತ್ತು. ಅವನಿಗೆ ಯಾರಿಂದಲೂ ಅಲ್ಲ, ಪರಶುರಾಮನಿಂದಲೇ ವಿದ್ಯೆ ಸಿಕ್ಕುತ್ತಾ ಹೋಗ್ತೆ. ಆದ್ರೆ ನಾನು ಇದನ್ನ ಹೇಳಿದ್ದೆ ಅಂತ ಅನ್ಕೊಂತೀನಿ ಹಳೆಯ ಈ ಅರ್ಥದ ತರಗತಿಯಲ್ಲಿ. ಅಲ್ಲಿ ಗುರುಗಳು ಶಾಪವನ್ನ ಕೊಡ್ತಾರೆ. ಏನಂತ ಶಾಪ ಕೊಡ್ತಾರೆ ಅಂತ ಅಂದ್ರೆ, ನೀನು ಯಾವಾಗ ಅಧರ್ಮಕ್ಕೆ ನೀನು ಸಪೋರ್ಟ್ ಮಾಡ್ತೀಯ ಆಗ ನಿನ್ನ ಜ್ಞಾನ ಕೆಲ್ಸಕ್ಕೆ ಬಾರದೇ ಇರ್ಲಿ ಅಂತ. ಹಾಗಾಗಿ ಅವನು ಯಾವಾಗ ಅಧರ್ಮಕ್ಕೆ ಹೋಗ್ತಾನೆ ಆಗ ನೋಡಿ, ಸಿದ್ಧಿಯನ್ನ ಕೊಡುವ ಭಗವಂತ, ಹೇಗೋ ಅವನಿಗೆ ಜ್ಞಾನ ಸಿಕ್ತು. ಆದ್ರೆ ಅಧರ್ಮಕ್ಕೆ ಹೋದಾಗ ಕಸಿದುಕೊಳ್ಳುವ ಭಗವಂತ. ನನ್ನ ವಿದ್ಯೆಯಲ್ಲಿ ಅಹಂಕಾರ ಬಂತ, ಭಗವಂತ ಕಸಿದುಕೊಂಡು ಬಿಡ್ತಾನೆ. ಯಾಕೆ ಅಂತಂದ್ರೆ ಭಗವಂತನಿಗೆ ಗೊತ್ತು ಯಾವಾಗ ಯಾರಿಗೆ ಹೇಗೆ ಏನ್ ಕೊಡಬೇಕು, ಪ್ರತಿಯೊಂದು ಸಹ ಅವನಿಗೆ ಗೊತ್ತು. ಹಾಗಾಗಿ ಅವರವರ ಸ್ವಭಾವ ಹಾಗೂ ಕರ್ಮಕ್ಕೆ ತಕ್ಕ ಹಾಗೆ ನಾವ್ ಅನ್ಕೊಳ್ತೀವಿ, ನನ್ ಕೈಲಿ ಹ್ಯಾಂಡ್ಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಈ ಸಿಚುವೇಶನ್ ಅನ್ನ. ನೋ, ನಿನ್ನ ಕೈಲಿ ಹ್ಯಾಂಡ್ಲ್ ಮಾಡೋ ಕೆಪಾಸಿಟಿ ಇದೆ ಅಂತ ಭಗವಂತನಿಗೆ ಗೊತ್ತು. ಅದಕ್ಕೆ ನಿನಗ್ ಕೊಟ್ಟಿರೋದು. ನಮಗ್ ಗೊತ್ತಿಲ್ಲ ಅಷ್ಟೇ, ವಾಟ್ ವಿ ಆರ್ ಅಂತ ನಮಗ್ ಗೊತ್ತಿಲ್ಲ. ಆದ್ರೆ ಭಗವಂತನಿಗೆ ಗೊತ್ತು. ಈಗ ಹೇಗೆ ಅಂತ ಅಂದ್ರೆ, ಅಮ್ಮ ಮಾರ್ಕೆಟ್ ಇಂದ ಬರ್ಬೇಕಾದ್ರೆ 2-3 ಚೀಲ ಇಟ್ಕೊಂಡ್ ಬರ್ತಾ ಇರ್ತಾಳೆ. ಆಗ ಇಬ್ರು ಮಕ್ಳು ಓಡ್ ಬರ್ತಾರೆ, ಅಮ್ಮ 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 ಕೊಡಮ್ಮ, ನಾನು ಬ್ಯಾಗ್ ತಗೊಂಡ್ ಹೋಗ್ತೀನಿ ಅಂತ. ಆಗ ಮೊದಲನೇ ಮಗುಗೆ 5 kg ಬ್ಯಾಗ್ ಅನ್ನ ಕೊಡ್ತಾಳೆ, ಎರಡನೇ ಮಗುಗೆ ಸ್ವಲ್ಪ ಹಗೂರವಾಗಿರುವಂತಹ ಬ್ಯಾಗ್ ನ ಕೊಡ್ತಾಳೆ, ಇನ್ನೂ 10 kg ಬ್ಯಾಗ್ ನ ತಾನೇ ಹಿಡ್ಕೊಂಡು, ಇಲ್ಲ ಕಂದ ನಾನೇ ತಗೊಂಡ್ಬರ್ತೀನಿ ನಡಿ ಅಂತ ಕಳಿಸ್ತಾಳೆ. ಜಸ್ಟ್ ಲೈಕ್ ದಟ್ ನಮಗ್ ಕೆಪಾಸಿಟಿ ಇರೋ ಕಷ್ಟವನ್ನ ಮಾತ್ರ ಭಗವಂತ ಕೊಡ್ತಾನೆ ವಿನಃ ನಮಗ್ ಕೆಪಾಸಿಟಿ ಇಲ್ಲ ಅಂದ್ರೆ ನಮಗ್ ಕಷ್ಟ ಕೊಡೋದೇ ಇಲ್ಲ. ಇನ್ನೂ ಹೇಳ್ತಾ ಹೋಗ್ತಾರೆ, ನಿಮಗ್ ಕಷ್ಟ ಬರ್ತಾ ಇದೆ ಜೀವನದಲ್ಲಿ ಅಂತ ಅಂದ್ರೆ ಭಗವಂತ ನಿಮ್ಮನ್ನ ತುಂಬಾ ಪ್ರೀತಿಸ್ತಾ ಇದ್ದಾನೆ, ಅದಕ್ಕೆ ನಿಮಗ್ ಕಷ್ಟ ಬರ್ತಾ ಇದೆ. ಯಾಕೆಂದ್ರೆ ಅವನಿಗೆ ಗೊತ್ತು, ನೀವು ಕಷ್ಟದಲ್ಲಿ ಅವನನ್ನ ನೆನ್ಸ್ಕೊಂತೀರಾ, ಅವನನ್ನ ಬೈತೀರಾ, ಅವನನ್ನ ಹೊಗಳುತ್ತೀರಾ, ಅವನ ಹತ್ರ ನಿಮ್ಮ ಅಳಲನ್ನ ಹೇಳ್ಕೊಳ್ತೀರಾ ಅಲ್ವಾ. ಎಷ್ಟೋ ಬಾರಿ ತುಂಬಾ ಕಷ್ಟ, ಯಾರ ಹತ್ರನೂ ಹೇಳ್ಕೊಳಕ್ ಆಗ್ತಿಲ್ಲ, ಅನುಭವಿಸೋ ನೋವು ನನಗೆ ಯಾಕೆಂದ್ರೆ ಎಕ್ಸ್ಪೆಷಲಿ ತಾಯಂದ್ರು ತಂದೆಯರಿಗೂ ಸಹ ಅವ್ರ ನೋವನ್ನ ಮಕ್ಳಿಗೋ ಅಥವಾ ಅವರ ಪಾರ್ಟ್ನರ್ಸ್ಗೋ ಹೇಳ್ಕೊಳಲ್ಲ. ಯಾಕೆ ಹೇಳ್ಕೊಳಲ್ಲ ಅಂದ್ರೆ, ನಾನು ಎಲ್ಲಿ ಹೇಳ್ಕೊಂಡ್ರೆ ನನ್ನ ಪಾರ್ಟ್ನರ್ಗೆ ನೋವಾಗುತ್ತೋ ಅಥವಾ ನನ್ನ ಮಕ್ಳಿಗೆ ನೋವಾಗುತ್ತೋ ಅಲ್ವಾ, ನನಗೇನೂ ಆಗಿಲ್ಲ ಅಂತ ಹೇಳ್ತಾರೆ. ಆದ್ರೆ ಅವ್ರ ನೋವನ್ನ ಭಗವಂತನ ಬಳಿ ಹೇಳ್ಕೊಳ್ತಾ ಇರ್ತಾರೆ. ಭಗವಂತ ನೋಡು, ನನ್ನನ್ನ ಕಾಯ್ತಾ ಇದ್ದಾರೆ ಇಷ್ಟು ಜನ, ನಾನು ಇವ್ರನ್ನ ನೋಡ್ಕೋಬೇಕು ಅಂತ. ಈ ರೀತಿ ಆ ಭಗವಂತ ನಮಗೆ ತಕ್ಕಂತಹ ಅಂದ್ರೆ ನಮಗೆ ತಡ್ಕೊಳ್ಳುವಂತಹ ಶಕ್ತಿಯನ್ನೇ ಕೊಡ್ತಾನೆ. ಹಾಗಾಗಿ ಭಗವಂತನನ್ನ ಸಿದ್ಧಿದಹ ಅಂತ ನಾವಿಲ್ಲಿ ಕರಿತಾ ಹೋಗ್ತೀವಿ. ಇನ್ನು ಸಿದ್ಧಿ ಸಾಧನಃ ಅಂತ ತೆಗೆದುಕೊಂಡ್ರೆ ಮೋಕ್ಷ ಒಂದು ಸ್ಥಿತಿ. ಇಂತಹ ಸ್ಥಿತಿಯನ್ನ ಪಡೆಯಬೇಕಾದ್ರೆ ನಮಗಿರುವ ಏಕಮಾತ್ರ ಸಾಧನ ಭಗವಂತ. ಅದೇ ರೀತಿ ಪರಮ ಪುರುಷಾರ್ಥಕ್ಕೆ ಮೋಕ್ಷಕ್ಕೆ ಸಾಧನ ಭೂತನೂ ಆಗಿರೋದು ಭಗವಂತ. ಭಗವಂತ ಎಲ್ಲಾ ಸಿದ್ಧಿಗಳ ಸ್ವರೂಪ ಅಂತ ಹೇಳ್ತಾ ಹೋಗ್ತಾರೆ. ಅದೇ ರೀತಿ ಭಗವಂತನ ಉಪಾಸನೆಯಿಂದ ಮಾತ್ರ ನಾವು ಸಿದ್ಧಿಯನ್ನ ಸಾಧಿಸ್ತಾ ಹೋಗ್ತೀವಿ. ಅದು ಜಸ್ಟ್ ಒಂದು ಅಂಶ ಅಷ್ಟೇ ಅಂತ ಹೇಳ್ತಾ ಹೋಗ್ತಾರೆ. ಸಿದ್ಧಿಗಳು ಅನೇಕ ಅಂತ ಹೇಳ್ತಾರೆ. ಅದರಲ್ಲಿ ಅಷ್ಟ ಸಿದ್ಧಿಗಳನ್ನ ನಾವು ಯೂಶಲಿ ಕೇಳಿರ್ತೀವಿ. ಅಣಿಮ, ಮಹಿಮ, ಲಗಿಮ, ಪ್ರಾಪ್ತಿ,
ಪ್ರಕಾಶ್ಯ, ಇಷಿತ್ವ, ವಶಿತ್ವ, ಪ್ರಾಕಾಮ್ಯ, ಈ ರೀತಿ. ಇದು ಯೋಗ ಸಾಧನೆಗಳಿಂದ ಗಳಿಸ್ಬೋದು ಅಂತ ಹೇಳ್ತಾರೆ. ಅಷ್ಟಸಿದ್ಧಿಗಳು ಅಂತ ಅಥವಾ 8 ಸಿದ್ಧಿಗಳು ಅಂತ ಹೇಳ್ತಾ ಹೋಗ್ತಾರೆ. ಅಣಿಮ ಅಂತ ಅಂದ್ರೆ ಅತ್ಯಂತ ಸೂಕ್ಷ್ಮ ರೂಪ ಧಾರಣೆಯನ್ನ ಮಾಡುವುದು. ಮಹಿಮ ಅಂದ್ರೆ ನೆಲ ಮುಗಿಲನ್ನ ತುಂಬಿ ವ್ಯಾಪಿಸಿರುವ ಶಕ್ತಿ ಹಾಗೂ ಬೆಟ್ಟಕ್ಕಿಂತ ಭಾರವಾಗಿರುವಂತಹ ಶಕ್ತಿ. ಲಘಿಮ ಅಂತ ಅಂದ್ರೆ ಹುಲ್ಲಿಗಿಂತ ಹತ್ತಿಗಿಂತ ಹಗುರ ಆಗೋದು. ಪ್ರಾಪ್ತಿ ಅಂತ ಅಂದ್ರೆ ಬಯಸಿದಾಗ ಬಯಸಿದಲ್ಲಿಗೆ ಹೋಗೋದು. ಯಾರು ಇಂದ್ರಿಯಗಳ ಮೂಲಕ ವಿಷಯಗಳನ್ನ ಗ್ರಹಿಸಬಲ್ಲ ಶಕ್ತಿ ಅಂತನೂ ಹೇಳ್ತಾ ಹೋಗ್ತಾರೆ. ಇನ್ನು ಪ್ರಕಾಶ್ಯ ಅಂತ ಅಂದ್ರೆ ಎಲ್ಲವನ್ನ ಅರಿಯುವ ಸರ್ವಜ್ಞ ಅಂತ ಹೇಳ್ತಾರೆ. ಈಶಿತ್ವ ಅಂತ ಅಂದ್ರೆ ಸಹಜಕ್ಕಿಂತ 1000 ಪಟ್ಟು ಅಧಿಕ ಸಾಮರ್ಥ್ಯವನ್ನ ವ್ಯಕ್ತಪಡಿಸೋದು. ವಶಿತ್ವ ಅಂತ ಅಂದ್ರೆ ಆ ಎಂತಹ ತಡೆಯನ್ನ ಮನ್ನಿಸುವ ಆ ತನ್ನ ತಡೆಯುವ ಮಣಿಸುವ ಶಕ್ತಿ ಅಂತ ಹೇಳ್ತಾ ಹೋಗ್ತಾರೆ. ಇನ್ನು ಪ್ರಾಕಾಮ್ಯ ಅಂತ ಅಂದ್ರೆ ಬಯಸಿದ ಆನಂದವನ್ನ ಪಡೆಯುವ ಶಕ್ತಿ. ಈ ಎಲ್ಲ ಸಿದ್ಧಿಗಳು ಭಗವಂತನ ಮೂಲಭೂತ ಗುಣಗಳು ಹಾಗೂ ಭಗವಂತ ಮಾತ್ರ ಇಂತಹ ಶಕ್ತಿ ಅಂತ ಹೇಳ್ತಾ ಹೋಗ್ತಾರೆ. ಇದು ಭಗವಂತನ ಉಪಾಸನೆಯಿಂದ ಸಿದ್ಧ ಪುರುಷರಿಗೆ ಕಿಂಚಿತ್ತು ದೊರಕುತ್ತೆ ಅಷ್ಟೇ ಅಂತ ಹೇಳ್ತಾರೆ. ಆದ್ರೆ ಈ ಅಷ್ಟ ಸಿದ್ಧಿಗಳು ಸಹ ಇದ್ದಿದ್ದು ಯಾರಿಗಪ್ಪ ಅಂದ್ರೆ ನಮ್ಮ ಹನುಮನಿಗೆ ಅಷ್ಟ ಸಿದ್ಧಿಗಳು ಲಭಿಸುತ್ತೆ. ಯಾಕೆ ಲಭಿಸುತ್ತೆ ಅಂತ ಅಂದ್ರೆ ಭಗವಂತನಿಗೆ ಗೊತ್ತಿತ್ತು ಮುಂದೆ ಸೀತೆಯನ್ನ ಕರೆತರೋದಕ್ಕೆ ಈ ಅಷ್ಟ ಸಿದ್ಧಿಗಳೂ ಸಹ ಉಪಯೋಗಕ್ಕೆ ಬರುತ್ತೆ ಅಂತ ಅಲ್ವಾ. ಹತ್ತಿಗಿಂತ ಹಗುರವಾಗಿ ಸಮುದ್ರವನ್ನ ದಾಟ್ಬಿಡ್ತಾನೆ. ಹಾಗೂ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಆ ಕಪಿ ಅಂತ ಹೇಳಿ ಅವ್ರೇನ್ ಮಾಡ್ತಾರೆ, ಲಂಕೆಯ ಸೈನಿಕರು ಅವನನ್ನ ಹಿಡಿಯಕ್ ಹೋದಾಗ ಅವನನ್ನ ಜಗ್ಸೋದಿಕ್ಕೂ ಆಗೋದಿಲ್ಲ, ಅವನ ಬಾಲವನ್ನ ಅಲ್ಲಾಡ್ಸೋದಿಕ್ಕೂ ಆಗೋದಿಲ್ಲ. ಇದಕ್ಕೆ ಉದಾಹರಣೆ ಹೇಳ್ಬೇಕು ಅಂತ ಅಂದ್ರೆ ಹನುಮ ಚಿರಂಜೀವಿ ನಮಗ್ ಗೊತ್ತು. ಒಂದು ಸಲ ಹನುಮ ಕಾಡಿನಲ್ಲಿ ಕೂತಿರ್ತಾನೆ, ಭೀಮ ಬರ್ತಾನೆ. ಭೀಮ ಬಂದು ಅಯ್ಯೋ ವಯಸ್ಸಾಗಿರೋ ಮಂಗ ಇದು ಅಂತ ಅನ್ಕೊಂಡು ನಿನ್ನ ಬಾಲವನ್ನ ತೆಗೆದು ಪಕ್ಕಕ್ಕೆ ಇಟ್ಕೊ, ನಾನು ಮುಂದೆ ಹೋಗ್ಬೇಕು ಅಂತ ಹೇಳ್ತಾನೆ. ಆಗ ಹೇಳ್ತಾರ, ಅಯ್ಯೋ ನಂಗೆ ವಯಸ್ಸಾಗೋಗಿದೆಯಪ್ಪ, ನನಗೆ ಬಾಲನ್ನ ಜರುಗ್ಸಕ್ಕೂ ಆಗಲ್ಲ, ನೀನ್ ತೆಗ್ದೊಂದ್ ಸ್ವಲ್ಪ ಆ ಕಡೆ ಇಟ್ಬಿಡ್ತೀಯಾ ಅಂತ ಹೇಳ್ತಾರೆ. ಆಗ ಭೀಮ ಅಲ್ವಾ, ಭೀಮನಿಗೆ ಎಷ್ಟು ಶಕ್ತಿ, ಆಗ ಅಷ್ಟೇ ಅಲ್ವಾ ಅಂತ ಅಂದ್ಬಿಟ್ಟು ಎತ್ತಕ್ ಹೋಗ್ತಾನೆ. ಎತ್ತಕ್ಕಾಗತ್ತಾ? ಆಗಲ್ಲ, ಏಕೆಂದ್ರೆ ಅಷ್ಟು ಭಾರ. ಅವಾಗ ಗೊತ್ತಾಗುತ್ತೆ ಆತ ಹನುಮ ಅಂತ. ಅವಾಗ ಭೀಮನಿಗೆ ಅನ್ಸುತ್ತೆ, ಅಯ್ಯೋ ನನ್ನ ಅಹಂಕಾರವನ್ನ ಪಟ್ಟೆ ಅಂತ. ಈ ರೀತಿ ಆ ಅಷ್ಟ ಸಿದ್ಧಿಗಳು ಸಹ ಹನುಮನಿಗೆ ಭಗವಂತ ಕರ್ಣಸಿದ್ಧ ಅಂತ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಈ ಎಲ್ಲವುದೂ ಸಹ ಭಗವಂತನ ದಯೆ ಇದ್ದಾಗ ಮಾತ್ರ. ಇವತ್ತು ನಾವು ಜ್ಞಾನವನ್ನ ಕೊಡ್ತಾ ಇದ್ದೀವಿ, ಜ್ಞಾನವನ್ನ ಪಡಿತಾ ಇದ್ದೀವಿ ಅಂದ್ರೂ ಸಹ ಅದಕ್ಕೆ ಕಾರಣ ಭಗವಂತ. ಹಾಗಾಗಿ ಭಗವಂತನೊಬ್ಬನೇ ಸರ್ವ ಸಿದ್ಧಿಗಳ ಸಾಧನ. ಹಾಗಾಗಿ ಭಗವಂತನನ್ನ ಸಂಪೂರ್ಣ ನಂಬಿದವರಿಗೆ ಆತ ಸಿದ್ಧಿ ಸಾಧನ ಅಂತ ಹೇಳ್ತಾ ಹೋಗ್ತಾರೆ. ಇನ್ನು ಮುಂದಿನ ಶ್ಲೋಕವನ್ನ ನೋಡೋದಾದ್ರೆ, ವೃಷಾಹಿ ವೃಷಭೋ ವಿಷ್ಣುರ್ವೃಷಪರ್ವಾ ವೃಷೋಧರಃ ವರ್ಧನೋ ವರ್ಧಮಾನಶ್ಚ ವಿವಿಕ್ತ ಶ್ರುತಿ ಸಾಗರಃ. ವೃಷಾಹಿ ಅಂದ್ರೆ ಏನಪ್ಪಾ ಅಂತ ಅಂದ್ರೆ ಧರ್ಮ ಸಾಧನವನ್ನ ಯಜ್ಞಗಳಿಂದ ಆರಾಧನೆ ಮಾಡುವವನು ಅಂತ. ಯಜ್ಞವನ್ನ ಸ್ವೀಕರಿಸಿ ನಮ್ಮ ಅಭೀಷ್ಟಗಳನ್ನ ಪೂರೈಸುವ ಭಗವಂತ ವೃಷಾಹಿ. ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಹಿಂದಿನ ಕಾಲದಲ್ಲಿ 3 ಕಾಲಗಳಲ್ಲಿ ಹೋಮವನ್ನ ಮಾಡ್ತಾ ಇದ್ರು. ಹಾಗೇನೆ ಜ್ಞಾನದಿಂದ ನಮಗೆ ಅಹಂಕಾರ ಬರುವಂತಹ ಸಾಧ್ಯತೆ ಇರುತ್ತೆ. ಯಾಕೆಂದ್ರೆ ನನಗೆಲ್ಲ ಗೊತ್ತಪ್ಪ. ಅದಕ್ಕೇನೆ ನೋಡಿ, ಮೊದಲು ಶಾಂತಿ ಮಂತ್ರವನ್ನ ಹೇಳಿಸ್ತಾರೆ ಜ್ಞಾನವನ್ನ ಪಡಿಬೇಕು ಅಂದ್ರೆ. ನಾನು ಹೇಳದ್ನಲ್ಲ, ಸಹನಾ ಭವತು ಸಹನೋ ಭುನತ್ತು ಸಹ ವೀರ್ಯಂ ಕರಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಯಾಕೆ ಶಾಂತಿ ಮಂತ್ರ ಹೇಳಿಸ್ತಾರೆ ಅಂತ ಅಂದ್ರೆ, ನೋಡು, ನೀನ್ ಏನೇ ಪಡೆದಿದ್ರು, ವಾಟ್ ಎವರ್ ನೀನ್ ಏನಾರು ಪಡೆದಿರೋ, ನೀನು ಪಡೆದಿರೋ ಜ್ಞಾನ ಏನಿದೆ ಅದು ಸಾಸಿವೆ ಕಾಳು ಅಷ್ಟೇನೆ.
ಭಗವಂತ ಆನಂದದ ಕಡಲು, ಜ್ಞಾನದ ಕಡಲು. ಅವನನ್ನ ನೀನು ಸಂಪೂರ್ಣ ತಿಳ್ಕೊಳ್ಳೋದಿಕ್ಕೆ ಸಾಧ್ಯನೇ ಇಲ್ಲ. ಅದು ನಮ್ಮ ತಲೆಯಲ್ಲಿ ಬರ್ಬೇಕು. ಹೌದು, ನಾನೇನೂ ತಿಳ್ಕೊಂಡಿಲ್ಲ, ಇನ್ನೂ ತಿಳ್ಕೋಬೇಕು. ಆ ಕ್ರಿಯೆಯನ್ನ ನಮಗೆ ಮೂಡ್ಸೋದಕ್ಕೋಸ್ಕರನೇ ಶಾಂತಿ ಮಂತ್ರವನ್ನ ಹೇಳಿಸ್ತಾ ಹೋಗ್ತಾರೆ. ಹಾಗೇನೆ ಜ್ಞಾನಾನಂದಗಳ ಪರಾಕಾಷ್ಠೆಯಾದ ಭಗವಂತ ನಮ್ಮನ್ನ ಜ್ಞಾನಾನಂದಗಳ ಅಂದ್ರೆ ಜ್ಞಾನಾನಂದಗಳ ದಾರಿ ಅಂತ ಅಂದ್ರೆ ಶಾ ಪ್ಲಸ್ ಅಂತಿ ಶಾಂತಿ ಅಂತ ಹೇಳ್ತಾರೆ. ಅಂದ್ರೆ ಜ್ಞಾನಾನಂದಗಳ ದಾರಿಯಲ್ಲಿ ಈ ಶಾಂತಿ ಮಂತ್ರವನ್ನ ಹೇಳ್ತಾ ಹೋಗ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ನಾವು ಮೊದಲು ಪೂಜೆ ಮಾಡೋದು ಗಣಪತಿಯನ್ನ. ಯಾಕೆ ಗಣಪತಿಯನ್ನ ಪೂಜೆ ಮಾಡ್ತೀವಿ ಅಂದ್ರೆ, ಗಣಪತಿ ಆಕಾಶ ತತ್ವ ದೇವತೆ. ಹಾಗೆ ಗಣಪತಿಯ ಆ ಭಗವಂತನ ನಾಭಿ ಏನಿದೆ ಅದು ಆಕಾಶದಲ್ಲಿದೆ. ಅಂದ್ರೆ ನಾವೆಲ್ಲರೂ ಭಗವಂತನ ನಾಭಿಯಿಂದನೇ ಹುಟ್ಟಿರೋದಲ್ವಾ. ಹಾಗಾಗಿ ಅದರ ನಮಗೆ ಅರಿವು ಮೂಡಿಸೋದಕ್ಕೋಸ್ಕರ ಆ ರೀತಿ ಇದೆ. ಹಾಗಾಗಿ ಇಲ್ಲಿ ನಾವು ನಾಭಿಗೆ ಯಾಕೆ ಇಷ್ಟೊಂದು ಮಹತ್ವ ಕೊಡ್ತಾ ಇದ್ದೀವಿ ಅಂದ್ರೆ, ಇಲ್ಲಿ ನಾಭಿಯ ಸುತ್ತ ಏನಿರುತ್ತೆ 3 ಚಕ್ರಗಳು ಅಂತ ಹೇಳ್ತಾರೆ. ಅದು ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ. ನಾಭಿಯ ಮೇಲಕ್ಕೆ ಹೃತ್ಕಮಲ ಇರುತ್ತೆ ಅಲ್ವಾ, ಅದ್ ನಮಗ್ ಗೊತ್ತಿರೋದು. ಹಾಗಾಗಿ ಯಾವಾಗ ನಾವು ಗಣಪತಿಯನ್ನ ಆರಾಧನೆ ಮಾಡ್ತೀವೋ, ಗಣಪತಿ ಏನ್ ಮಾಡ್ತಾನೆ, ಆ ನಾಭಿಯ ಬೀಗವನ್ನ ತೆಗಿತಾನೆ. ಆಗ ನಾವೇನ್ ಮಾಡ್ಬೋದು, ಭಗವಂತನ ಹೃತ್ಕಮಲಕ್ಕೆ ಹೋಗಬಹುದು. ನೋಡಿ, ಅದಕ್ಕೆ ಹೇಳೋದು, ಭಗವದ್ಗೀತೆಯಲ್ಲಿ ಹೇಳ್ತಾ ಹೋಗ್ತಾರೆ, ನೀನು ಯಾವ ದೇವರನ್ನ ಪೂಜೆ ಮಾಡಿದ್ರೂ ಸಹ ಅದು ಭಗವಂತನ ಪರಿವಾರ ಅಂತ ನಾವು ಪೂಜೆ ಮಾಡ್ಬೇಕಾಗತ್ತೆ. ಆ ಭಗವಂತನ ಪರಿವಾರದಿಂದ ನಾವು ಭಗವಂತನನ್ನ ಸೇರೋದಿಕ್ಕೆ ಸಾಧ್ಯ. ಹಾಗಾಗಿ ಇಲ್ಲಿ ನಾವು ಗಣಪತಿಯನ್ನ ಆರಾಧನೆ ಮಾಡಿದಾಗ ಏನಾಗತ್ತೆ ಅಂದ್ರೆ, ನಾವು ಮೊದಲ ಪೂಜಿತ ಗಣಪತಿಯನ್ನ ನಾವು ಪೂಜೆ ಮಾಡೋದ್ರಿಂದ ಗಣಪತಿ ಆ ನಾಭಿಯ ಬೀಗವನ್ನ ತೆಗಿತಾನೆ. ನಾವು ಆಗ ಆ ಹೃತ್ ಕಮಲಕ್ಕೆ ನಾವು ಹೋಗಬಹುದು. ಆ ಹೃತ್ ಕಮಲಕ್ಕೆ ಹೋದಾಗ ಆ ಭಗವಂತ ಅಂದ್ರೆ ತಾನಾಗಿ ತೆರೆದುಕೊಳ್ತಾನೆ. ಆ ಸ್ಥಿತಿಯನ್ನ ವೃಷಾಹ ಅಂತ ಕರೀತಾರೆ. ಭಗವಂತ ಆ ಸ್ಥಿತಿಯಲ್ಲಿ ನಮ್ಮ ಪೂಜೆಯನ್ನ ಸ್ವೀಕರಿಸಿ ನಮ್ಮನ್ನ ಉದ್ಧಾರ ಮಾಡ್ತಾನೆ. ಇಂತಹ ಹೃತ್ ಕಮಲ ನಿವಾಸಿ ಭಗವಂತನನ್ನ ರಿಷಾಹಿ ಅಂತ ಕರೀತಾರೆ. ನಾನು ಅದನ್ನೇ ಹೇಳಿದ್ದು, ಒಂದೊಂದು ನಾಮ ನಾವು ವಿಷ್ಣು ಸಹಸ್ರನಾಮ ಹೇಳ್ಬೇಕಾದ್ರೆ, ನಿಜ ಹೇಳ್ಬೇಕು ಅಂದ್ರೆ, ಈವನ್ ಐ ಫೀಲ್ ಎಲ್ಲಾದ್ರೂ ಎಸ್ಪೆಷಲಿ ಸ್ಪೆಷಲ್ ದಿನಗಳಲ್ಲಿ ಅಥವಾ ವಿಶೇಷ ಸ್ಥಾನಗಳಲ್ಲಿ ನಾನು ಹೋಗಿ ವಿಷ್ಣು ಸಹಸ್ರನಾಮವನ್ನು ಓದ್ಬೇಕಾದ್ರೆ, ವಿತೌಟ್ ಮೈ ನಾಲೆಡ್ಜ್ ಕೊನೆ ಶ್ಲೋಕಗಳು ನನಗೆ ಹೇಳೋದಿಕ್ ಆಗೋದೇ ಇಲ್ಲ. ನನ್ ಗಂಟ್ಲೆಲ್ಲ ಫುಲ್ ಇಟ್ಕೊಂಡು ಅಳು ಬರ್ಲಿಕ್ಕೆ ಶುರು ಆಗ್ಬಿಡತ್ತೆ. ಯಾಕೆ ಹಾಗಾಗುತ್ತೆ ಅಂತ ಅಂದ್ರೆ ಬಹುಶಃ ಈ ಅರ್ಥಗಳನ್ನ ತುಂಬಾ ಡೀಪ್ ಆಗಿ ತಿಳ್ಕೊಂಡಿರೋದ್ರಿಂದ ಅಂತ ನನಗನ್ಸುತ್ತೆ. ಯಾಕೆಂದ್ರೆ ಒಂದೊಂದು ನಾಮ ಹೇಳ್ಬೇಕಾದ್ರುನು ನಮ್ಗ ಅವನ ಏನಂತಾರೆ, ಅವನು ಮಾಡಿರೋ ಬ್ಲೆಸ್ಸಿಂಗ್ಸ್ ಇರ್ಬೋದು, ಅವನ ಮಹಿಮೆ ಇರ್ಬೋದು, ಅವನು ನಮಗ್ ಕೊಡ್ತಾ ಇರುವಂತಹ ಆ ಅಭೀಷ್ಟಗಳ ಸುರಿಮಳೆ ಅಂತ ಹೇಳ್ತಾರಲ್ಲ, ಅದೆಲ್ಲ ಕಣ್ಮುಂದೆ ಬಂದಾಗ, ಅಯ್ಯೋ ಭಗವಂತ, ನನಗ್ ಯೋಗ್ಯತೆ ಇಲ್ಲದೆ ಇರೋ ಮಗು ನಾನ್ ಕೇವಲ ನಿನ್ನ ಹೆಸರು ಕೂಗ್ತಾ ಇರೋದಕ್ಕೆ ನಮ್ಮನ್ನ ಇಷ್ಟೊಂದು ಉದ್ಧಾರ ಮಾಡ್ತೀಯಾ ಅಂತ ಅನ್ನಿಸ್ಬಿಡತ್ತೆ ಅಲ್ವಾ. ವಿ ಫೀಲ್ ಲೈಕ್ ದಟ್. ಯಾಕೆ ಅಂತ ಅಂದ್ರೆ, ಅವನು ಕೇವಲ ನೋಡಿ, ನಾವು ಗಣಪತಿಯ ಆರಾಧನೆಯಿಂದ ಅವನು ಹೃತ್ಕಮಲಕ್ಕೆ ಹೋಗಿದ ತಕ್ಷಣನೇ ನಮ್ಮ ಎಲ್ಲ ಆಸೆಗಳನ್ನ, ನಮ್ಮ ಪೂಜೆಯನ್ನ ಅವನು ಸ್ವೀಕಾರ ಮಾಡ್ತಾನೆ. ನಾವು ಪೂಜೆ ತಗೊಂಡ್ ಹೋಗೋದೇನು, ಹಣ್ಣು ಹೂವು, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರೋ. ಯಾವ್ದಾದ್ರು ನಮ್ಮನೆಯಿಂದ ತಗೊಂಡ್ ಹೋಗ್ತೀವಂದ್ರೆ, ಎಲ್ಲ ಮನೆಯಿಂದ ತಗೊಂಡ್ ಹೋಗ್ಬೇಕು, ಮನೆ ನಿಮ್ಮದ ಅಲ್ಲ. ಅಥವಾ ನಾವು ಏನೆಲ್ಲ ಈ ಹೂವು, ಹಣ್ಣು, ಎಲೆ, ಕಾಯಿ ಏನೆಲ್ಲ ನೋಡ್ತೀವಿ, ಎಲ್ಲ ಭಗವಂತನ ಸೃಷ್ಟಿನೇ ಅಲ್ವಾ. ಅವನು ಸೃಷ್ಟಿ ಮಾಡಿದ್ದನ್ನ ತಗೊಂಡು ಹೋಗಿ ನಾವು ಪೂಜಿಸಿ ಅವನಿಂದ ನಾವು ವರವನ್ನ ಪಡಿತೀವಿ. ಆದ್ರೂ ಎಲ್ಲ ಗೊತ್ತಿದ್ದು ಅವನು ವರವನ್ನ ಕೊಡ್ತಾನೆ ಅಂದ್ರೆ ಅವನ್ ಸಹಿಷ್ಣು ಅಲ್ವಾ. ಸೊ ವಿ ಹ್ಯಾವ್ ಟು ಥಿಂಕ್ ಲೈಕ್ ದಟ್. ಹಾಗಾಗಿ ಭಗವಂತ ಹೃಷಾಹಿ. ಇನ್ನು ವೃಷಭ ಅಂತ ತೆಗೆದುಕೊಂಡ್ರೆ, ವೃಷಭ ಅಂದ್ರೆ ಗೂಳಿ ಅನ್ನೋ ಅರ್ಥ ಬರುತ್ತೆ. ಇದು ಪುರುಷಾರ್ಥದ ಸಂಕೇತ. ಯಾವುದಕ್ಕೂ ಹೆದರದೆ ಅಂದ್ರೆ ಬಗ್ಗದೆ ಸೆಡೆದು ನಿಲ್ಲುವ ಶಕ್ತಿ ಅಂತ ಹೇಳ್ತಾರೆ. ನಮ್ಮ ಎದುರಾಳಿಯನ್ನ
ಎದುರಿಸಬೇಕಾದಂತಹ ಸಂಕೇತ ಅಂತಲೂ ಸಹ ಹೇಳ್ತಾ ಹೋಗ್ತಾರೆ. ಇದು ಪ್ರಕೃತಿ ದತ್ತವಾಗಿ ಪುರುಷ ಸ್ವಭಾವ ಅಂತ ಹೇಳ್ತಾ ಹೋಗ್ತಾರೆ. ಯಾಕೆ ಇದು ಪುರುಷ ಸ್ವಭಾವ ಅಂತ ಹೇಳ್ತಾರಪ್ಪ ಅಂದ್ರೆ, ಹೆಣ್ಮಕ್ಳಿಗೆ ಶಕ್ತಿ ಇರುತ್ತೆ, ಇಲ್ಲ ಅಂತ ಅಲ್ಲ. ಆದ್ರೆ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳ ಗುಣ ಏನಿದೆ ಅದು ಹೊಂದ್ಕೊಂಡು ಹೋಗೋದು, ಸಾಮರಸ್ಯ ಹಾಗೂ ಅರ್ಪಣೆ ಸ್ತ್ರೀ ಲಕ್ಷಣ ಅಲ್ವಾ. ನಾವ್ ಏನೇ ತಪ್ಪು ಮಾಡಿದ್ರು ಒಂದ್ಸಲ ಅಯ್ಯೋ ಹೋಗ್ಲಿ ಬಿಡಿ ಅಂದ್ಬಿಡ್ತೀವಿ, ಯಾರ ಗಂಡಸ್ರು ಆಗಲ್ಲ ಯಾಕೆ ಅಂತ ಅಂತಾರೆ, ಆ ರೀತಿ. ಆದ್ರಿಂದ ಇದು ಪುರುಷ ಸಂಕೇತ ಅಂತ ಹೇಳ್ತಾರೆ. ಹಾಗೆ ಪುರುಷ ಸಂಕೇತವಾದ ಗೂಳಿ, ಸಿಂಹ, ಹುಲಿ ಇದು ಪುರುಷರ ಹೋಲಿಕೆ ಅಂತ ಹೇಳ್ತಾ ಹೋಗ್ತಾರೆ. ಭಗವಂತ ಸರ್ವ ವೀರರ ವೀರ ಅಂತ ಹೇಳ್ತಾರೆ. ಒಂದೇ ಒಂದ್ ನಿಮಿಷ. ಭಗವಂತ ಸರ್ವ ವೀರರ ವೀರ. ಹಾಗಾಗಿ ಸಿದ್ಧ ಪುರುಷ ಕೂಡ ಒಮ್ಮೆ ಸಾವಿಗೆ ಶರಣಾಗ್ಬೇಕು. ಆದ್ರೆ ಭಗವಂತ ಎಲ್ಲವನ್ನ ಮೀರಿ ನಿಂತ ಸರ್ವಶಕ್ತ ಭಗವಂತ, ಜಗತ್ತಿನಲ್ಲಿ ಏನು ಕೇಳಿದ್ರು ಕೊಡುವಂತಹ ಸರ್ವ ಸಾಮರ್ಥ್ಯ ಇರುವವನು. ನಾನು ಹೇಳಿದ್ನಲ್ಲ ಈಗ ತಾನೆ, ವೃಷಾಹಿ ಅನ್ಬೇಕಾದ್ರೆ ಹೇಳಿದೆ, ನಮಗ್ ಯೋಗ್ಯತೆಯನ್ನ ಮೀರಿ ಆತ ಕೊಡ್ತಾನೆ ಅಂತ. ಹಾಗೆ ಏನು ಕೇಳಿದ್ರು ಕೊಟ್ಬಿಡ್ತಾನೆ. ಒಬ್ಬ ಅಜ್ಞಾನಿಯನ್ನ ಜ್ಞಾನಿಯನ್ನ ಬೇಕಾದ್ರೂ ಮಾಡ್ಬಿಡ್ತಾನೆ. ಅದಕ್ಕೆ ಉದಾಹರಣೆ ಬೇಡನಾಗಿರೋನು ವಾಲ್ಮೀಕಿ ಆಗಿರೋದಿರಬಹುದು ಅಲ್ವಾ. ಅವನಿಗೇನೋ ಗೊತ್ತಿರ್ಲಿಲ್ಲ, ಆದ್ರೆ ಅವನಿಗೆ ಅಷ್ಟು ಜ್ಞಾನ ಹೇಗೆ ಬಂತು ಅಂತ ನೋಡೋದಾದ್ರೆ ಕೇವಲ ಭಗವಂತನ ನಾಮಸ್ಮರಣೆಯ ಶಕ್ತಿ ಅದು. ಅಷ್ಟೇ ಅಲ್ಲ, ದಾಸರು ಹೇಳ್ತಾರಲ್ವಾ, ನೀನ್ ಯಾಕೋ ನಿನ್ನ ಹಂಗ್ಯಾಕೋ, ನಿನ್ನ ನಾಮದ ಬಲ ಒಂದಿದ್ದರೆ ಸಾಕು. ನಿನ್ ನಾಮದ ಬಲ ಇದ್ರೆ ಸಾಕು, ನಾನೇನನ್ನು ಬೇಕಾದ್ರೂ ಸಾಧನೆ ಮಾಡ್ಬಿಡ್ತೀನಿ, ಯಾಕೆಂದ್ರೆ ಅದಕ್ಕೆ ಅಷ್ಟೊಂದು ಪವರ್ ಇದೆ ಅಂತ. ಹಾಗೆ ಆ ಏನು ಬೇಕಾದ್ರೂ ಆತ ಕೊಡ್ತಾನೆ ಕಣ್ರಿ. ಅವನು ಏನ್ ಬೇಕಾದ್ರೂ ಕೊಡ್ತಾನೆ. ಆ ನಂಬಿಕೆ ನಮ್ಮೆಲ್ಲರಲ್ಲೂ ಇದೆ. ಹಾಗಾಗಿ ಭಗವಂತ ವೃಷಭ. ಇನ್ನು ವಿಷ್ಣು ಅಂತ ತೆಗೆದುಕೊಂಡ್ರೆ, ಈ ವಿಷ್ಣು ಅನ್ನೋ ನಾಮ 3 ಬಾರಿ ಬರ್ತಾ ಹೋಗುತ್ತೆ. ಈ ಹಿಂದೆ ತಿಳಿದಿರೋ ಹಾಗೆ ವಿಶತಿ ಇತಿ ವಿಷ್ಣು ಅಂತ ಹೇಳ್ತಾರೆ. ಅಂದ್ರೆ ಎಲ್ಲರ ಒಳಗೆ ಪ್ರವೇಶಿಸುವವನು ವಿಷ್ಣು. ಭಗವಂತ ಸರ್ವಂತರ್ಯಾಮಿ. ಹಾಗೂ ಆ ಹೇಳ್ತಾ ಹೋಗ್ತಾರಲ್ಲ, ಪ್ರಪಂಚದಲ್ಲಿ ಏನೆಲ್ಲ ವಸ್ತುಗಳು ಇದೆಯೋ ಆ ಎಲ್ಲ ವಸ್ತುಗಳು ಭಗವಂತನಿಂದ ಆಗಿದೆ. ಹೇಳ್ತಾರೆ, ನಾವು ಯಾವ ಧರ್ಮದಲ್ಲಿ ಭಗವಂತನನ್ನ ಕರಿತೀವೋ, ಅಂದ್ರೆ ಯಾವ ಹೆಸರಿನಲ್ಲಿ ಕರೆದ್ರೂ ಸಹ ಅದೆಲ್ಲವೂ ಸಹ ಭಗವಂತನಿಗೆ ಅಂತ ಹೇಳ್ತಾರೆ. ಇದಕ್ಕೆ ಮಧ್ವಾಚಾರ್ಯರ ಒಂದು ಉದಾಹರಣೆ ಕೊಡ್ಬೇಕು ಅಂತ ಅಂದ್ರೆ, ಮಧ್ವಾಚಾರ್ಯರು ದೇಶ ಸಂಚಾರ ಮಾಡ್ತಿರ್ತಾರಲ್ಲ, ಆವಾಗ ಅವರು ಏನ್ ಮಾಡ್ತಾರೆ, ಒಂದು ಮುಸ್ಲಿಂ ರಾಜ್ಯಕ್ಕೆ ಪ್ರವೇಶ ಮಾಡ್ಬಿಡ್ತಾರೆ. ಆಗ ಅವ್ರನ್ನ ಬಂಧಿಸಿ ರಾಜನ ಮುಂದೆ ಕರ್ಕೊಂಡು ಹೋಗ್ತಾರೆ. ರಾಜನ ಮುಂದೆ ಕರ್ಕೊಂಡು ಹೋದಾಗ ಆ ರಾಜ ಕೇಳ್ತಾನೆ, ನೀವ್ ಹೇಗ್ ಪ್ರವೇಶ ಮಾಡಿದ್ರಿ ವಿತೌಟ್ ಅಂದ್ರೆ ಅಪ್ಪಣೆ ಇಲ್ದೆ ಹೇಗ್ ಬಂದ್ರಿ, ಹಾಗೆ ಹೀಗೆ ಅಂತೆಲ್ಲ. ಆಗ ಮಧ್ವಾಚಾರ್ಯರು ಎಷ್ಟು ಸುಂದರವಾಗಿ ಹೇಳ್ತಾರೆ ಅಂತ ಅಂದ್ರೆ, ನೀನು ಪೂಜೆ ಮಾಡುವಂತಹ ದೇವರು ಹಾಗೂ ನಾನು ಪೂಜೆ ಮಾಡುವಂತಹ ದೇವರು ಇಬ್ರು ಒಂದೇ ಆಗಿರುವಾಗ ನಾನು ನೀನು ಇಬ್ರು ಸಹೋದರರಲ್ವೇ ಅಂತ ಹೇಳ್ತಾರೆ. ಅಂದ್ರೆ ಹೌದು, ಅವರು ಅಲ್ಲನನ್ನ ಪೂಜೆ ಮಾಡ್ಬೋದು, ನಾವು ಈಶ್ವರನನ್ನ ಪೂಜೆ ಮಾಡ್ಬೋದು, ವಿಷ್ಣುವನ್ನ ಪೂಜೆ ಮಾಡ್ಬೋದು. ಆದ್ರೆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಭಗವಂತ ಒಬ್ಬನೇ, ಏಕೈಕ ತತ್ವ ಭಗವಂತ, ತತ್ವ. ಹಾಗಾಗಿ ಇಲ್ಲಿ ಅವ್ರು ಆ ರೀತಿ ಹೇಳಿದ ತಕ್ಷಣ ಆ ರಾಜ ಕಂಪ್ಲೀಟ್ ಅವರಿಗೆ ಸರೆಂಡರ್ ಆಗ್ಬಿಡ್ತಾನೆ, ಮಧ್ವಾಚಾರ್ಯರಿಗೆ ಸರೆಂಡರ್ ಆಗ್ತಾರೆ. ಹಾಗೂ ಮಧ್ವಾಚಾರ್ಯರಿಗೆ ಹೇಳ್ತಾನೆ, ನಿಮ್ಗೆ ಏನೇನ್ ಬೇಕು ಎಲ್ಲವನ್ನ ನಾನು ಕೊಡ್ತೀನಿ, ನೀವು ಇಲ್ಲೇ ನನ್ನ ರಾಜ್ಯದಲ್ಲೇ ಇದ್ಬಿಡಿ ಅಂತ. ಆಗ ಮಧ್ವಾಚಾರ್ಯರು, ಇಲ್ಲಪ್ಪ ನಾನು ಇನ್ನೂ ಮುಂದೆ ಹೋಗ್ಬೇಕು ಅಂತ ಆ ರಾಜನಿಗೆ ಹರಿಸ್ಬಿಟ್ಟು ಹೋಗ್ತಾರೆ. ಹಂಗಾಗಿ ಇಲ್ಲಿ ಜಾತಿ ಧರ್ಮ ದೇವ್ರು ಎಲ್ಲ ಅದರಿಂದ ಆಚೆ ಇರುವಂತಹ ಒಂದು ಸಂದೇಶ ಏನಿದೆ, ಮಹತ್ತರವಾದ ಸಂದೇಶ, ಅದು ಭಗವಂತ ಅಂತ ಹೇಳ್ತಾ ಹೋಗ್ತಾರೆ. ಆ ಸಂದೇಶವನ್ನೇ ಇಲ್ಲಿ ಮಧ್ವಾಚಾರ್ಯರು ಕೊಟ್ಟಿರೋದು. ಹಾಗಾಗಿ ಈ ಕಥೆಯನ್ನ ಇಲ್ಲಿ ಹೇಳಿದೆ ಅಷ್ಟನೆ. ಹಾಗೇನೆ ಈ ಪದವನ್ನ ಒಡೆದಾಗ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ವಿಷಾಣು ಅನ್ನೋ 3 ಅಕ್ಷರಗಳು ಸಿಕ್ಕುತ್ತೆ. ಅಂದ್ರೆ ವಿಶೇಷವಾದ ಸರ್ವಂತರ್ಯಾಮಿ ಹಾಗೂ ಸರ್ವ ಬಲರೂಪ ಬಲಪೂರ್ಣನಾದ ಭಗವಂತ ವಿಷ್ಣು. ಇನ್ನು ವೃಷ ಪರ್ವ ಅಂತ ನಾವೇನಾದ್ರೂ ತಗೊಂಡ್ರೆ, ವೃಷ ಅಂದ್ರೆ ಬಯಸಿದ್ದನ್ನ ಕೊಡುವ ಶಕ್ತಿ, ಪರ್ವ ಅಂದ್ರೆ ನಮ್ಮ ಅಭೀಷ್ಟಗಳ ಸಾಧಕ 4 ಮಜಲುಗಳು. ಅದು ಯಾವುದು ಅಂದ್ರೆ ಧರ್ಮ, ಅರ್ಥ, ಕಾಮ, ಮೋಕ್ಷ. ನಾವು ಧರ್ಮದ ಮೆಟ್ಟಿಲನ್ನ ಏರಿದ್ರೆ ಮಾತ್ರ ನಮ್ಮ ಸಕಲ ಅಭೀಷ್ಟಗಳು ಪೂರೈಕೆ ಆಗ್ತಾ ಹೋಗುತ್ತೆ. ಅಂದ್ರೆ ನಾನು ಧರ್ಮದಲ್ಲಿ ಇದ್ದಾಗ ಅರ್ಥ ಕಾಮ ಮೋಕ್ಷ 3 ಸಿಕ್ಕತ್ತೆ.
ನಾನು ಅಧರ್ಮದಲ್ಲಿದ್ದಾಗ ಇದ್ಯಾವುದು ನನಗೆ ಸಿಕ್ಕೋದಿಲ್ಲ. ನೀವ್ ಅನ್ಬೋದು, ಅಯ್ಯೋ ಅಧರ್ಮದಲ್ಲಿ ಇರೋರಿಗೆ ಮೇಡಮ್ ತುಂಬಾ ದುಡ್ಡು ಸಿಕ್ಕೋದು. ಇಲ್ಲ, ಅದು ಎಲ್ಲ ಕ್ಷಣಿಕ ಅಷ್ಟೆ. ಆದ್ರೆ ಧರ್ಮದಲ್ಲಿದ್ದವ್ರಿಗೆ ಸ್ವಲ್ಪ ನಿಧಾನವಾಗಿ ಸಿಕ್ಕಿದ್ರುನು ಎಲ್ಲವುದು ಪರ್ಫೆಕ್ಟ್ ಆಗಿ ಸಿಕ್ಕತ್ತೆ ಅಂತಾರಲ್ಲ, ಆ ರೀತಿ. ಹಾಗಾಗಿ ನಾವು ಧರ್ಮದ ಮೆಟ್ಟಿಲನ್ನೇರಿದಾಗ ನಮ್ಮ ಸಕಲ ಅಭೀಷ್ಟಗಳು ಪೂರೈಕೆ ಆಗ್ತಾ ಹೋಗುತ್ತೆ. ಅಧರ್ಮದಲ್ಲಿದ್ದಾಗ ಅದು ಸಿಕ್ಕೋದಿಲ್ಲ ಅಂತ ವೇದವ್ಯಾಸರು ಸಹ ಹೇಳ್ತಾ ಹೋಗ್ತಾರೆ. ನಾನು ಕೈ ಎತ್ತಿ ಹೇಳುತ್ತೇನೆ, ಧರ್ಮದ ಮಾರ್ಗದಲ್ಲಿ ಹಿಡಿದವರನ್ನ ಹಿಂದೆ ಅರ್ಥ ಕಾಮ ಮೋಕ್ಷ ತಾನಾಗಿಯೇ ಹಿಂಬಾಲಿಸುತ್ತದೆ. ಅದೇ ರೀತಿ ನಮ್ಮ ಅಭೀಷ್ಟಗಳನ್ನ ಪೂರೈಸುವ ಭಗವಂತನನ್ನ ನಾವಿಲ್ಲಿ ವೃಷಪರ್ವ ಅಂತ ನಾವಿಲ್ಲಿ ಕರೀತಾ ಹೋಗ್ತೀವಿ. ಇನ್ನು ವೃಷೋದರ ಅಂತ ಅಂದ್ರೆ ಇಳೆಗೆ ಮಳೆಯನ್ನ ಕೊಡುವ ಭಗವಂತ ವೃಷೋದರ. ಅಂದ್ರೆ ನೆಲೆಯಲ್ಲಿ ಭೂಮಿಯ ಅವಿಯನ್ನಾಗಿ ಮಾಡಿ ಪುನಃ ಮೋಡದಿಂದ ಮಳೆಯನ್ನ ಸುರಿಸುವ ಈ ಚಕ್ರ ಏನಿದೆ ಇದು ಹೀಗೆ ತಿರುಗುತ್ತಾ ಹೋಗುತ್ತೆ. ಹಾಗಾಗಿ ಭಗವಂತ ವೃಷೋದರ, ದೋಷರಹಿತನಾದ ಅಭಿಷ್ಟಪ್ರದ ಭಗವಂತ ವೃಷೋಧರ. ನಮಗೇನಾದ್ರೂ ಈಗ ನೋಡಿ, ಒಂದು ವಯಸ್ಸಿದ್ದಾಗ ನನಗೆ ರೂಪ ಬೇಕು ಅನ್ಸುತ್ತೆ ಅಲ್ವಾ? ರೂಪನೇ ಇಲ್ಲ, ಒಂದು ಪಿಂಪಲ್ ಆಗ್ಬಿಟ್ರೆ ಸಾಕು ಕೂಗಾಡ್ತಿರ್ತೀವಿ. ಅದೇ ವಯಸ್ಸಾದ್ಮೇಲೆ ಫುಲ್ ಎಲ್ಲ ಸುಕ್ಕು ಬಂದಿರುತ್ತೆ, ಆದ್ರೂ ಅಯ್ಯೋ ಕಾಲ ಕಳಿಯುತ್ತೆ ಅಂತೀವಿ. ಅಥವಾ ಒಂದು ವಯಸ್ಸಿನಲ್ಲಿ ದುಡಿಲೇಬೇಕು, ಹಣನೇ ಮುಖ್ಯ ಅನ್ಸುತ್ತೆ. ಆದ್ರೆ ನಾವು ಮೋಕ್ಷ ಸ್ಥಿತಿಗೆ ಬಂದಾಗ ಅನ್ಸುತ್ತೆ ಹಣ ಏನೂ ಇಲ್ಲ. ಅಂದ್ರೆ ಅಲ್ಲಿಗೆ ರೂಪ ಏನೂ ಇಲ್ಲ, ಗುಣ ಏನೂ ಇಲ್ಲ. ಲಾಸ್ಟಿಗೆ ನಮಗೆ ವಾಟ್ ವಿ ವಾಂಟ್? ಮೋಕ್ಷ ಅಲ್ವಾ? ಒಂದು ಏಜ್ವರೆಗೂ ನಮಗೆಲ್ಲವುದೂ ಬೇಕು, ಆದ್ರೆ ಆಮೇಲೆ ಅದು ನಮಗ್ ಬೇಡ ಅಂತ ಅನ್ಸುತ್ತೆ. ಅದಕ್ಕೆ ಹೇಳೋದು, ನೀವು 60 ವರ್ಷ ಆದ್ಮೇಲೆ ನೀವು ಒಂದು ಸಮಾನ ವಯಸ್ಕರ ಜೊತೆ ನೀವು ಕುಳಿತಾಗ ಅವ್ರ ಮಾತು ಕೇಳಬೇಕು. ಎಕ್ಸ್ಪೆಷಲಿ ಈಗ ಸಂಜೆ ವಾಕ್ ಹೋಗ್ತೀವಲ್ವಾ, ನಾವು ವಾಕ್ ಹೋದಾಗ ಆ ಪಾರ್ಕ್ ಅಲ್ಲಿ ಅವ್ರವ್ರದೇ ಆದಂತಹ ಟೀಮ್ಸ್ ಇರುತ್ತೆ. ಅಲ್ಲಿ ವಯಸ್ಸಾಗಿರೋರು ಕೂತ್ಕೊಂತಾರಲ್ಲ, ಅವ್ರು ಎಷ್ಟು ಚೆನ್ನಾಗಿ ಅವರ ಮಾತುಗಳಿರುತ್ತೆ ಅಂತ ಅಂದ್ರೆ ಏನೂ ಬೇಡ ಅನ್ನುವಂತಹ ಸ್ಥಿತಿ, ಹಾಗೂ ಎಲ್ಲವನ್ನ ಹಾಗೆ ಒಪ್ಪಿಕೊಳ್ಳುವಂತಹ ಸ್ಥಿತಿ. ಸಿ, ಅದು ಬರ್ಬೇಕು. ಅಟ್ ಲಾಸ್ಟ್ ನಮಗೇನ್ ಬೇಕು ಅಂದ್ರೆ ಮೋಕ್ಷ ಬೇಕು. ಮೋಕ್ಷ ಬಿಟ್ಟು ಇನ್ನೇನು ಬೇಡ ಅಲ್ವಾ? ಹಾಗಾಗಿ ಎಲ್ಲವನ್ನ ಕರುಣಿಸುವ ಭಗವಂತ ಅಭಿಷ್ಟಪ್ರದ. ಯಾರಿಗೇನ್ ಬೇಕೋ, ಯಾರಿಗೆ ಯಾವ್ಯಾವ ವಯಸ್ಸಲ್ಲಿ ಏನೇನ್ ಬೇಕೋ ಎಲ್ಲವನ್ನ ಕೊಡ್ತಾ ಹೋಗ್ತಾನೆ. ಇದಕ್ಕೆ ಇನ್ನೂ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ, ಒಂದು ಪುಟ್ಟ ಮಗುವಿಗೆ ಈಗ ಒಂದು 3 years, ಒಂದು 5 years ಬೇಬಿ ಅನ್ಕೊಳ್ಳೋಣ, ಮಾತಾಡಕ್ಕೆಲ್ಲ ಬರ್ತಿರುತ್ತೆ, ಬುದ್ಧಿ ಇರುತ್ತೆ. ಅದಕ್ಕೆ ಕೆಂಪು ಕಲರ್ ಕಾರ್ ಇಷ್ಟ ಅಂತ ಅನ್ಕೊಳ್ಳೋಣ. ಆ ಕೆಂಪು ಕಲರ್ ಕಾರ್ ಇಷ್ಟ ಅಂತ ಅಂದ್ಬಿಟ್ಟು ಅವನು 18 ವರ್ಷ ಆದ್ಮೇಲೆ ಅದೇ ಆ ಕೆಂಪು ಕಲರ್ ಪುಟ್ಟದು ಪ್ಲಾಸ್ಟಿಕ್ ಕಾರ್ ಕೊಟ್ರೆ ಅವನ್ ಏನಂತಾನೆ? ಆಡ್ಕೊಂತಾನೆ, ಅಯ್ಯೋ ನಿಮಗ್ ಗೊತ್ತಿಲ್ವಾ, ನನಗೆ ಇವಾಗ ಇಷ್ಟ ಆಯ್ತು, ಇವಾಗಿಲ್ಲ. ಇವಾಗೇನ್ ಇಷ್ಟ ಅವನಿಗೆ? ನಿಜವಾದ ಕಾರ್ ಇಷ್ಟ. ಹೌದಾ, ನಿಜವಾದ ಕಾರ್ ಇಷ್ಟ ಅಂತ 80 ವರ್ಷದ ಮುದುಕ ಆದಾಗ ನಾವು ತಗೊಂಡ್ ಹೋಗ್ಕೊಟ್ರೆ ಅವ್ರ ಏನಂತಾರೆ? ಅಯ್ಯೋ ನನೀಗ ಆ ಏಜ್ ಅಲ್ಲಿ ಇತ್ತು, ಇವಾಗೇನಿಲ್ಲ. ಸಿ, ಆ ಇಷ್ಟಗಳು ಬದಲಾಗ್ತಾ ಹೋಗುತ್ತೆ, ಆಸೆಗಳು ಬದಲಾಗ್ತಾ ಹೋಗತ್ತೆ. ಅದನ್ನ ನಾನು ಹೇಳಿದ್ದು, ಅಂದ್ರೆ ರೂಪ ಇದನ್ನೆಲ್ಲ ಹೇಳಿದ್ದು ಎಕ್ಸಾಂಪಲ್, ಅದು ಅರ್ಥ ಆಗ್ಲಿ ಅಂತ. ಹಾಗಾಗಿ ನಮಗೆ ಲಾಸ್ಟ್ ಬೇಕಾಗಿರೋದು ಮೋಕ್ಷ ಅಷ್ಟೆ. ಇನ್ನು ವರ್ಧನಃ ಅಂತ ತೆಗೆದುಕೊಂಡ್ರೆ ವೃದ್ಧಿ ಅಂದ್ರೆ ಬೆಳೆಯುವವನು ಅಂತ. ಅಂದ್ರೆ ನಮ್ಮನ್ನ ಸೃಷ್ಟಿ ಮಾಡಿ ಭಗವಂತ ಪೋಷಿಸಿ ಬೆಳೆಸ್ತಾ ಹೋಗ್ತಾನೆ. ಕೊನೆಗೆ 1000 ಹತ್ತಿರವಾದಾಗ ನಮ್ಮನ್ನ ವರ್ಧನ ಅಂದ್ರೆ ಸಂಹಾರ ಮಾಡುವ ಭಗವಂತನನ್ನ ವರ್ಧನಃ ಅಂತ ಹೇಳ್ತಾ ಹೋಗ್ತೀವಿ. ಹೇಗೆ ಅಂತ ಅಂದ್ರೆ, ಒಬ್ಬ ರೈತ ಎಲ್ಲ ಬೆಳೆಯನ್ನ ಬೆಳೀತಾ ಹೋಗ್ತಾನೆ ಹಾಗೂ ಕೊನೆಯಲ್ಲಿ ಅದನ್ನ ಕಟಾವು ಮಾಡ್ತಾನಲ್ಲ, ಆ ರೀತಿ. ಆದ್ರೆ ನಮ್ಗನ್ಸುತ್ತೆ ನಮ್ಮ ಸಂತಾನವನ್ನ ನಾವು ವರ್ಧನ ಮಾಡಲ್ಲ, ಅಂದ್ರೆ ಸಾಯಿಸೋದಿಲ್ಲ, ಆದ್ರೆ ಭಗವಂತ ಸಂಹಾರ ಮಾಡ್ಬಿಡ್ತಾನಲ್ವಾ ಅಂತ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಾವ್ ಈ ರೈತನ ಉದಾಹರಣೆಯನ್ನ ತಗೋಬಹುದು. ಇನ್ನು ವರ ಪ್ಲಸ್ ಧನ ವರ್ಧನ ಅಂತ ಬರ್ತಾ ಹೋಗುತ್ತೆ. ಅಂದ್ರೆ ಶ್ರೇಷ್ಠವಾದ ಸಂಪತ್ತನ್ನ ನಮಗೆ ಯಾರಿಂದ ಪಡೆಯೋದಿಕ್ಕೆ ಸಾಧ್ಯವೋ ಅವನು ವರ್ಧನ. ಇಲ್ಲಿ ಶ್ರೇಷ್ಠವಾದ ಸಂಪತ್ತು ಅಂದ್ರೆ ಹಂಚಿದಾಗ ಹೆಚ್ಚಾಗುವ ಸಂಪತ್ತು ಅಂದ್ರೆ ಜ್ಞಾನ ಸಂಪತ್ತು. ಇವತ್ ನಮ್ಮಲ್ಲಿ ಒಂದು ಅಲ್ಪ ಸ್ವಲ್ಪ ಜ್ಞಾನ ಇದೆ ಅಂದ್ರೂ ಅದಕ್ಕೆ ಕಾರಣ ಭಗವಂತ. ಹಾಗಾಗಿ ಸರ್ವಶ್ರೇಷ್ಠವಾದ ಸಂಪತ್ತು ಅಂದ್ರೆ ಜ್ಞಾನವನ್ನ ಕರುಣಿಸುವ, ಹೀಗೆ ನಮ್ಮನ್ನ ಬೆಳೆಸುವ ಹಾಗೂ ಸಂಹಾರ ಮಾಡುವ ಹಾಗೂ ಜ್ಞಾನಪ್ರದ ಹಾಗೂ ಮೋಕ್ಷಪ್ರದ ಭಗವಂತ
ವರ್ಧನಃ. ಇನ್ನು ವರ್ಧಮಾನ ಅಂತ ತೆಗೆದುಕೊಂಡ್ರೆ, ವರ್ಧಮಾನ ಅಂದ್ರೆ ಬೆಳೆಯುತ್ತಿರುವುದು ಅಂತ. ಅಂದ್ರೆ ಇಲ್ಲಿ ಭಗವಂತ ಬೆಳೆಯೋದಿಲ್ಲ, ಎಲ್ಲ ಕಾಲದಲ್ಲೂ ಆತ ಪೂರ್ಣವಾಗೇ ಇರ್ತಾನೆ. ಆದ್ರೆ ನಮ್ಮನ್ನ ಬೆಳೆಸಿ ಉದ್ಧಾರ ಮಾಡುವ ಭಗವಂತ ವರ್ಧಮಾನ ಅಂತ ನಾವಿಲ್ಲಿ ತೆಗೆದುಕೊಳ್ಳಬಹುದು. ಇನ್ನು ವಿವಿಕ್ತ ಅಂತ ತೆಗೆದುಕೊಂಡ್ರೆ, ವಿವಿಕ್ತ ಅಂತ ಅಂದ್ರೆ ಪವಿತ್ರವಾದ ಹಾಗೂ ವಿಲಕ್ಷಣವಾದ ಅನ್ನೋ ಅರ್ಥ ಬರ್ತಾ ಹೋಗುತ್ತೆ. ಭಗವಂತನ ವ್ಯಕ್ತಿತ್ವ ತೀರಾ ಭಿನ್ನ. ಸೃಷ್ಟಿ ಮಾಡುವಾಗ ಭಗವಂತ ಯಾವುದೇ ಲೋಪವೂ ಇಲ್ಲದ ಹಾಗೆ ನಿರ್ಲಿಪ್ತ ಸಂಸಾರ ಕೂಡ ಮಾಡುತ್ತಾನೆ. ಈ ರೀತಿ ಪವಿತ್ರನೂ ವಿಲಕ್ಷಣನೂ ಆಗಿರುವ ವಿಶಿಷ್ಟವಾದ ವ್ಯಕ್ತಿತ್ವವುಳ್ಳ ಭಗವಂತನನ್ನ ನಾವಿಲ್ಲಿ ವಿವಿಕ್ತ ಅಂತ ಕರಿತಾ ಹೋಗ್ತೀವಿ. ಇನ್ನು ಶ್ರುತಿ ಸಾಗರ ಅಂತ ತೆಗೆದುಕೊಂಡ್ರೆ, ಎಲ್ಲಾ ಶಾಸ್ತ್ರ ಸಮಸ್ತ ವೇದದ ಹರಿವು ಹೋಗಿ ಸೇರುವುದು ಭಗವಂತನ ಕಡಲಲ್ಲೇ. ಈ ಪ್ರಪಂಚದಲ್ಲಿರುವ ಎಲ್ಲಾ ಭಾಷೆಗಳು ಹಾಗೂ ಎಲ್ಲ ಪದಗಳು ಭಗವಂತನನ್ನ ಹೇಳ್ತಾ ಹೋಗುತ್ತೆ. ಹಾಗೂ ಜೊತೆಗೆ ನಾದ, ಶ್ರುತಿ, ನಾದದ ಮೂಲವಾಗಿರುವ 4 ವಿಧ ಅಂದ್ರೆ ಈ ನಾದದಲ್ಲಿ 4 ವಿಧಗಳು ಬರ್ತಾ ಹೋಗುತ್ತೆ. ಉದ್ಧಾನ, ಅನುದಾತ, ಸ್ವರಿತ ಮತ್ತೆ ಪ್ರಚಯ ಅಂತ. ಈ 4 ಸಹ ಕಂಠಗಳಿಂದ ಬರುವಂತಹ ನಾದಗಳು. ಅದನ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ. ಹಾಗೇನೆ ಸಪ್ತ ಸ್ವರಗಳಲ್ಲಿ ಅಂದ್ರೆ ಷಡ್ಜ, ಋಷಭ, ಗಾಂಧಾರ, ಮಧ್ಯಮ, ಪಂಚಮ, ದೈವತ, ಹಾಗೆ ವಿಷಾದ ಅನ್ನುವ ಅಂದ್ರೆ ಸಾರೆ ಗಾಮ ಪದ ನಿ, ಈ ಸಪ್ತ ಸ್ವರಗಳ ಮೂಲಕ ನಾದವನ್ನ ಹೊಮ್ಮಿಸುವ ಭಗವಂತ ಹಾಗೂ ಬದಲಾಗದಂತೆ ಅರ್ಥ ಹೇಳುವಂತಹ ಭಗವಂತ. ಭಾಷೆಗೆ ಅರ್ಥ ಕೊಡುವುದು ನಾದ. ಎಲ್ಲ ನಾದಗಳು ಸಹ ಭಗವಂತನನ್ನ ಹೇಳ್ತಾ ಹೋಗುತ್ತೆ. ಹಾಗಾಗಿ ಆತ ಶ್ರುತಿ ಸಾಗರ ಅಂತ ಇಲ್ಲಿ ಹೇಳ್ತಾ ಹೋಗ್ತಾರೆ. ಭಗವಂತನ ಒಂದೊಂದು ರೂಪ, ಒಂದೊಂದು ನಾಮವೂ ಸಹ ಬಹಳ 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 ವಿಶಿಷ್ಟವಾಗಿದೆ. ಇದನ್ನ ಇನ್ನೂ ಮತ್ತೆ ಮುಂದೆ ತಿಳ್ಕೊಳ್ಳೋಣ. ಈ ಎಲ್ಲವನ್ನ ಭಗವಂತನಿಗೆ ಅರ್ಪಿಸ್ಬಿಡೋಣ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು. ಥ್ಯಾಂಕ್ ಯು.